ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಮಹಾಕೃಪೆ ಒಂದು ಕರುಣೆಯಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಅವರ ಒಂದು ವಾಕ್ಯವನ್ನು ಧ್ಯಾನಿಸುವಂತ ಈ ಒಂದು ಸುಂದರ ಸಮಯಕ್ಕೆ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಒಂದು ಪ್ರಾರಂಭದ ಪ್ರಾರ್ಥನೆ ಮುಖಾಂತರ ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳುವಂತರಾಗಿರೋಣ. ನಮ್ಮ ಮಧ್ಯದಲ್ಲಿರುವಂತ ಪ್ರತಾಪ್ ಬ್ರದರ್ ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡೋಣ. ಸಕಲ ಜೀವರಾಶಿಗಳನ್ನ ಉಂಟು ಮಾಡಿ ಸಲಹುತ್ತಾ ಬರುತ್ತಿರುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ, ಕೃಪೆ, ಕರುಣೆಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ, ನೀನು ಆಯ್ದುಕೊಂಡಂತ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಈ ರೀತಿ ಮಾಧ್ಯಮದ ಮುಖಾಂತರ ಸ್ವಾಮಿ ನೀನು ನಿನ್ನ ಸತ್ಯವಾಕ್ಯಗಳನ್ನ ನಮಗೆ ಪ್ರಬೋಧಿಸ್ತಾ ಇದ್ದೀವಿ ಸ್ವಾಮಿ. ತಂದೆ ದೇವರೇ, ಲೋಕದಲ್ಲಿನ ವ್ಯವಹಾರಗಳು, ಸನ್ನಿವೇಶಗಳನ್ನ ನಾವು ಗಮನಿಸುವಾಗ ಸ್ವಾಮಿ, ನಾವು ಬಹಳ ಭಯಂಕರವಾದಂಥ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಕರ್ತನೆ. ಯಾವ ಸಮಯದಲ್ಲಿ ಬೇಕಾದರೂ ಏನ್ ಬೇಕಾದರೂ ಸಂಭವಿಸಬಹುದು ಸ್ವಾಮಿ. ಅಂತ ಒಂದು ಕಠಿಣವಾದ ಭೀಕರವಾದಂಥ ರೀತಿಯಲ್ಲಿ ಲೋಕ ನಡೀತಾ ಇದೆ. ತಂದೆಯವರೇ, ಈ ಬಡ ಮಕ್ಕಳನ್ನ ಆಶೀರ್ವದಿಸು. ಎಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಮಾಡು ಸ್ವಾಮಿ. ಆತನಿಂದ ಹೊಂದಿದ ಎಲ್ಲ ಉಪಕಾರಗಳಿಗಾಗಿ, ವಾರ್ತೆಗಳಿಗಾಗಿ ಸ್ವಾಮಿ, ಸತ್ಯವಾರ್ತೆಗಳಿಗಾಗಿ ಸ್ತೋತ್ರ. ತಂದೆಯೇ, ಈವರೆಗೆ ನಮ್ಮನ್ನ ನಿನ್ನ ಆಶ್ರಯದಲ್ಲಿ ಬಹಳ ಎಚ್ಚರಿಕೆಯಿಂದ ನಮ್ಮನ್ನ ಸಾಕಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರವಾಗಲಿ. ತಂದೆ ದೇವರೇ, ವಾಕ್ಯ ಸಂದೇಶವನ್ನು ನೀಡುವಂತ ಪ್ರಿಯರನ್ನ ಆಶೀರ್ವದಿಸು. ಅವರ ತುಟಿಗೆ ತುಟಿಯಾಗಿಯೂ ಬಾಯಿಗೆ ಬಾಯಿಯಾಗಿಯೂ ಇದ್ದುಕೊಂಡು ಅವರ ಮುಖಾಂತರ ನೀನು ಮಾತನಾಡಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ಳೋರಾಗುತ್ತೇವೆ. ಹೇಗೋ ಸ್ವಾಮಿ, ನಾವು ಕೇವಲ ವಾಕ್ಯವನ್ನ ಓದುವುದಾಗಲಿ ಕೇಳುವುದಾಗಲಿ ಮಾತ್ರವಲ್ಲದೆ ಸ್ವಾಮಿ, ಅದನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆಯುವ ಹಾಗೆ ಕೃಪೆ ಮಾಡಿ ಆಶೀರ್ವದಿಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ವಂದಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುವಂತನಾಗಿದ್ದೀನಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ವಿಶೇಷವಾದಂತ ಒಂದು ಧ್ಯಾನದ ವಿಚಾರನ ನಾವು ನೋಡುವಂತರಾಗಿರೋಣ. ನಿಮ್ಮ ಬಳಿ ಕೊಡಲ್ಪಟ್ಟಂತ ಲೈಫ್ ಆಫ್ ಕ್ರೈಸ್ಟ್ ಟೆಕ್ಸ್ಟ್ ಬುಕ್, ಅದರಲ್ಲಿ ಕನ್ನಡದಲ್ಲಿ ಪುಟ ಸಂಖ್ಯೆ 37, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 157. ಪ್ರಿಯ ಸಹೋದರ ಮತ್ತು 167. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ವಾರ ಅಪೊಸ್ತಲರ ಒಂದು ಗುಣಗಳ ಬಗ್ಗೆ, ಅವರು ತಪ್ಪೇ ಮಾಡದೇ ಇರೋ ರೀತಿಯಾಗಿ ಇರುವಂತ ಒಂದು ವಿಶೇಷವಾದಂತ ಒಂದು ಗುಣಗಳಿದೆಯಲ್ಲ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ 2 ಪಾಯಿಂಟ್ ಅನ್ನು ಕೂಡ ನಾವು ಧ್ಯಾನ ಮಾಡಿದ್ವಿ. ಇವತ್ತು ನಾವು ಒಂದು 3ನೇ ಒಂದು ಪಾಯಿಂಟ್ ನ ನಾವು ನೋಡುವಂತರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, 3ನೇ ಪಾಯಿಂಟ್, ತನ್ನ ಎರಡನೆಯ ಬರುವಿಕೆಯ ಹಾಗೂ ದೇವರ ರಾಜ್ಯದ ಸ್ಥಾಪನೆಯ ಕಾಲಗಳ ವಿಷಯವಾಗಿ ಕರ್ತನು ಅಪೊಸ್ತಲರನ್ನು ಅನಿಶ್ಚಿತತೆಯಲ್ಲಿ ಇಟ್ಟು ಅದಕ್ಕಾಗಿ ಎಲ್ಲರೂ ಎಚ್ಚರವಾಗಿರುವಂತೆ ಅವರಿಗೆ ಸರಳ ರೀತಿಯಲ್ಲಿ ಹೇಳಿದ್ದನು. ನಿಗದಿತ ಕಾಲ ಬಂದಾಗ ಅವರು ಅವುಗಳನ್ನು ತಿಳಿಯುವಂತಾಗಿ ಲೋಕದವರಲ್ಲಿ ಈಗ ಸಾಮಾನ್ಯವಾಗಿ ಕತ್ತಲೆಯಲ್ಲಿರುವಂತೆ ಅವರನ್ನು ಈ ವಿಷಯದಲ್ಲಿ ಕತ್ತಲೆಯಲ್ಲಿರದಂತೆ ಮಾಡಲಾಗಿರುವುದು. ಎರಡನೆಯ ಬರುವಿಕೆಯು ಹಾಗೂ ಆ ರಾಜ್ಯವು 1ನೇ ಅಥವಾ 2ನೇ ಶತಮಾನದಲ್ಲಿ ನಿಜವಾಗಿಯೂ ನೆರವೇರುವುದೆಂದು ಅಪೊಸ್ತಲರು ನಿರೀಕ್ಷಿಸುತ್ತಿದ್ದುದನ್ನು ಸಹ ತೋರಿಸಲಾಗಿರುವುದು.
ಆದರೂ ಈ ವಿಷಯದ ಬಗ್ಗೆ ಅವರಿಗಿದ್ದ ಅಜ್ಞಾನವು ಯಾವ ವಿಧದಲ್ಲಿಯೂ ಅವರ ಬರವಣಿಗೆಗಳನ್ನು ಹಾಳುಗೆಡುವುದಂತೆ ಮಾಡಲಿಲ್ಲ. ಅವರು ದೈವ ಮಾರ್ಗದರ್ಶನದಿಂದ ಅಂತ ಯಾವ ಹೇಳಿಕೆಯನ್ನೂ ನೀಡದೆ, ಬದಲಾಗಿ ಅವರು ಹೀಗೆ ಸಾರಿ ಹೇಳಿದರು: ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನೋಡಿರೋ ಪ್ರಕಾರ ಈ ಒಂದು 3ನೇ ಒಂದು ಪಾಯಿಂಟ್ ನಲ್ಲಿ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಪೊಸ್ತಲರ ಒಂದು ಒಳ್ಳೆಯ ಗುಣಗಳು ಏನಾಗಿತ್ತು ಅಂತಂದ್ರೆ, ಅವರು ಎದುರು ನೋಡಿರೋ ಪ್ರಕಾರ ಯೇಸು ಕ್ರಿಸ್ತರು ಆ ಒಂದು ಸಂದರ್ಭದಲ್ಲೇನೆ ಎಲ್ಲರಿಗೂ ರೋಮನ ಕಡೆಯಿಂದ ಒಂದು ಬಿಡುಗಡೆಯನ್ನ ಕೊಟ್ಟು, ಒಂದು ಯೇಸು ಕ್ರಿಸ್ತರು ಒಂದು ಉನ್ನತವಾದಂತ ಒಂದು ರಾಜ್ಯನ ಸ್ಥಾಪನೆ ಮಾಡಿ ಎಲ್ಲರಿಗೂ ಒಂದು ಸ್ವಾತಂತ್ರ್ಯದ ರೀತಿಯ ಒಂದು ಚಟುವಟಿಕೆಗಳನ್ನ ನಡೆಸ್ತಾರೆ ಅಂತ ಅನ್ಬಿಟ್ಟು ಅವರೆಲ್ಲರೂ ಕೂಡ ಧ್ಯಾನಿಸಿದ್ರು. ಅದೇ ಪ್ರಕಾರ ಅವ್ರನ್ನ ಹಿಂಬಾಲಿಸಿದ್ರು. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಅವರು ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ, ಅವರು ದೇವರ ಒಂದು ಧ್ಯಾನ, ದೇವರ ಒಂದು ಪವಿತ್ರಾತ್ಮ ಶಕ್ತಿನ ಆದ ನಂತರ ದೇವರ ಒಂದು ಧ್ಯಾನ ಮತ್ತು ದೇವರ ಒಂದು ಆಲೋಚನೆನ ಅವರು ಅರ್ಥ ಮಾಡ್ಕೊಂಡು ದೇವರ ಒಂದು ಉದ್ದೇಶ ಮತ್ತು ಯೇಸು ಕ್ರಿಸ್ತರ ಒಂದು ಕರೆಯುವಿಕೆ ಬಂದಿಲ್ಪಟ್ಟಿದ್ದೆಲ್ಲಾನು ಕೂಡ ಅರ್ಥ ಆದ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮತ್ತೆ ಅವರು ಗೊತ್ತಾಗತ್ತೆ, ಸೊ ಯೇಸು ಕ್ರಿಸ್ತರು ಈ ಒಂದು ಸಂದರ್ಭದಲ್ಲೆಲ್ಲ ಇನ್ನೂ ಒಂದು ಕೆಲವೊಂದು ಸಮಯಗಳಾದ ನಂತರನೇ ಅವರ ಒಂದು ರಾಜ್ಯನ ದೊಡ್ಡದಾಗಿ ಅವರು ಎಸ್ಟಾಬ್ಲಿಷ್ ಮಾಡೋದು, ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲೇ ಅವರ ಒಂದು ರಾಜ್ಯ ಭೂಲೋಕಕ್ಕೆ ಬರುತ್ತೆ ಅಂತ ಅನ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರು ಗಮನಿಸ್ಬೇಕಾಗಿರುವಂತ ವಿಚಾರ ಏನಂತ ಅಂದ್ರೆ, ಈ ಅಪೊಸ್ತಲರುಗಳು ಇದನ್ನೆಲ್ಲ ಗೊತ್ತಾದ್ಮೇಲೆನೂ ಕೂಡ ಅವರೊಂದು ಲೇಖನದಲ್ಲಿ ಒಂದು ಉಡಾಫೆ ರೀತಿಯಲ್ಲಿ ಇನ್ನು ಸಮಯ ಇದೆ, ಇನ್ನು ವಿಳಂಬ ಇದೆ ಅನ್ನೋ ರೀತಿಯಲ್ಲಿ ಯಾವುದೇ ತರ ಎಲ್ಲೂ ಕೂಡ ಬರ್ದಿಲ್ಲ ಪ್ರಿಯರೇ. ಅವ್ರೇನ್ ಮಾಡಿದ್ರು ಅಂದ್ರೆ, ನಿಮ್ಮ ರಕ್ಷಣೆಯನ್ನ ಸಾಧಿಸ್ಕೊಳ್ಳಿ, ನಿಮಗೆ ಕೊಡಲ್ಪಟ್ಟಂತ ಆ ಒಂದು ಆಯಸ್ಸಿನಲ್ಲೇನೆ ನಿಮ್ಮ ಒಂದು ಗುಣಗಳನ್ನ ವೃದ್ಧಿಪಡಿಸ್ಕೊಂಡು ದೇವ ರಾಜ್ಯಕ್ಕೆ ನೀವು ಬನ್ರಿ ಅನ್ನೋ ರೀತಿಯಲ್ಲೇನೆ, ಒಂದು ಪ್ರೇರೇಪಣೆ ಬರೋ ರೀತಿಯಲ್ಲೇನೆ ಒಂದು ದೇವರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂನುವೆ ತಪ್ಪಾದ ಇರೋ ರೀತಿಯಲ್ಲಿ ನೋಡ್ಕೊಳ್ದೇನೆ ಒಂದು ಒಳ್ಳೆ ರೀತಿಯಲ್ಲಿ ಅವರು ಬರೆದಿದ್ದಾರೆ ಅವರ ಲೇಖನಗಳಲ್ಲಿ. ಅವರು ಬರೆದ ನಂತರದಲ್ಲಿ ಅವ್ರು ಹೇಳುವಂತ ಒಂದು ಮಾತು, ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ ಆತ್ಮೀಯರೇ. ಅಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಭೂಲೋಕದಲ್ಲಿ ಜೀವಿಸ್ತಿರುವಂತ ಮನುಷ್ಯರಿಗೆ ಮತಭ್ರಷ್ಟತೆ ಅಂದ್ರೆ ಒಬ್ಬರನ ಮೇಲೆ ಒಬ್ಬರಿಗೆ ಹಗೆತನ, ಪ್ರೀತಿ ತಣ್ಣಗಾಗೋದು, ರಾಜ್ಯದ ಮೇಲೆ ರಾಜ್ಯ, ದೇಶದ ಮೇಲೆ ದೇಶ, ಎಲ್ಲಾ ರೀತಿಯ ಒಂದು ಹಗೆತನ ಉಂಟಾಗ್ಬೇಕು ಪ್ರಿಯರೇ. ಅದಾದ್ಮೇಲೆ ಅಧರ್ಮ ಸ್ವರೂಪನು ಬಯಲಿಗೆ ಅಂದ್ರೆ ಇವ್ರು ಮಾಡ್ತಿರೋಂತ ಎಲ್ಲ ಕೆಟ್ಟ ಕೆಲ್ಸಗಳೆಲ್ಲನೂ ಕೂಡ ಬಯಲಿಗೆ ಬರ್ಬೇಕು, ಮತ್ತೆ ಮಾಡೋದಕ್ಕೆ ಅಂತ ಕೆಟ್ಟ ಕೆಲ್ಸ ಮತ್ತೆ ಮಾಡದ ರೀತಿಯಲ್ಲಿ ಜನರಿಗೆ ಜಾಗರೂಕತೆ ಆಗ್ಬೇಕು. ಅದಾದ ನಂತರನೇ ಆ ದಿನವು ಬರುವುದು. ಅಂದ್ರೆ ಏನಂತಂದ್ರೆ, ಈ ಲೋಕದಲ್ಲಿ ಪಾಪನ ಹೆಚ್ಚಾಗಿ ಇಷ್ಟಪಡುವಂತ ಜನರು ಪಾಪನ ತೋರೋದಾದ ನಂತರನೇ ದೇವರ ಒಂದು ರಾಜ್ಯನ ಒಂದು ಕಣ್ಣಿಗೆ ಕಾಣೋ ರೀತಿಯಲ್ಲಿ 3ನೇ ಒಂದು ಯುಗದಲ್ಲಿ ದೇವರು ಸಂಪೂರ್ಣವಾಗಿ ನಿಲ್ಲಿಸ್ತಾರೆ ಅನ್ನೋದನ್ನ ನಮ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ ಪ್ರಿಯರೇ. ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ. 4ನೇ ಒಂದು ಪಾಯಿಂಟ್. ಅನ್ನು ಸಿಸ್ಟರ್ 4ನೇ ಪಾಯಿಂಟ್ ರೀಡ್ ಮಾಡ್ತೀರಾ? ಥ್ಯಾಂಕ್ ಯು. 4ನೇ ಪಾಯಿಂಟ್. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ. ಗಲಾತ್ಯ 5:2 ಎಂದು ಬರೆದ ಪೌಲನು ತಿಮೋತಿಯನಿಗೆ ಸುನ್ನತಿಯಾಗುವಂತೆ ಮಾಡಿದ್ದನು. ಅಪೊಸ್ತಲರ ಕೃತ್ಯ 16:3. ಈ ಮೂಲಕವಾಗಿ ಆತನು ತನ್ನ ಸಾಕ್ಷಿ ಪ್ರಮಾಣಗಳಿಗೆ ವಿರುದ್ಧವಾಗಿ ನಡ್ಕೊಂಡು ತಪ್ಪಾಗಿ ಉಪದೇಶಿಸಲಿಲ್ಲವೇ ಎಂದು ನಮಗೆ ಕೇಳಲಾಗಿರುವುದು. ನಾವು ಉತ್ತರಿಸುವುದು ಇಲ್ಲವೆಂದು. ತಿಮೋತಿಯನು ಒಬ್ಬ ಯಹೂದ್ಯನಾಗಿದ್ದನು, ಕಾರಣ ಅವನ ತಾಯಿಯು ಒಬ್ಬ ಯಹೂದ್ಯಳು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 1ನೇ ವಚನ. ಹಾಗೂ ಸುನ್ನತಿ ಎಂಬುದು ಯಹೂದ್ಯರಿಗೆ
ಜನಾಂಗೀಯವಾಗಿ ಬಂದ ಒಂದು ಸಂಪ್ರದಾಯವಾಗಿದ್ದು, ಅದು ಮೋಶೆಯ ಧರ್ಮಶಾಸ್ತ್ರವು ಬರುವುದಕ್ಕೆ ಮೊದಲೇ ಪ್ರಾರಂಭವಾಗಿದ್ದು, ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ ಕ್ರಿಸ್ತನ ನಂತರವೂ ಅದು ಮುಂದುವರಿಯಲ್ಪಟ್ಟಿತು. ಸುನ್ನತಿ ಎಂಬುದು ಇಸ್ರಾಯೇಲರಿಗೆ ಸಿನಾಯಿ ಬೆಟ್ಟದಲ್ಲಿ ಧರ್ಮಶಾಸ್ತ್ರವನ್ನು ಕೊಡುವುದಕ್ಕೆ 430 ವರ್ಷಗಳ ಮೊದಲು ಅಬ್ರಹಾಮನಿಗೂ ಅವನ ಸಂತತಿಯವರಿಗೂ ಸಂಸ್ಕಾರವಾಗಿ ಕೊಡಲಾಗಿತ್ತು. ಪೇತ್ರನನ್ನು ಸುನ್ನತಿಯವರಿಗಾಗಿರುವ ಅಪೋಸ್ತಲನೆಂದು, ಪೌಲನನ್ನು ಸುನ್ನತಿ ಇಲ್ಲದವರಿಗಾಗಿರುವ, ಅಂದರೆ ಅನ್ಯ ಜನರಿಗಾಗಿರುವ ಅಪೋಸ್ತಲನೆಂದು ಹೆಸರಿಸಲಾಗಿತ್ತು. ಗಲಾತ್ಯ 2:7-8 ಕಂಟಿನ್ಯೂ ಮಾಡ್ಲಾ? ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಕೆಲವೊಂದು ಪಾಯಿಂಟ್ ನಾವು ಗಮನಿಸೋಣ. ಒಂದು ವಾಕ್ಯನ ಓದಿ ಆ ನಂತರ ಇದರ ಒಂದು ವಿಚಾರ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಈ ಒಂದು ಸುನ್ನತಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಗಲಾತಿ 2ನೇ ಅಧ್ಯಾಯ 7 ಮತ್ತು 8ನೇ ವಚನ ಓದಿ. ಯಾರ ಬಳಿ ಬೈಬಲ್ ಇದೆ ಅವರು ದಯವಿಟ್ಟು ಓದ್ತೀರಾ? ಸುನ್ನತಿಯಾದವರಲ್ಲಿ ಅಪೊಸ್ತಲನತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರಿಸಿದಾತನು ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕಾಗಿ ನನ್ನನ್ನು ಪ್ರೇರಿಸಿದ್ದನು. ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತ್ತೋ, ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸುವ ವರವನ್ನು ಕೇಳಿಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯ ಜನರ ಬಳಿಗೆ ಹೋಗಿರಿ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸುನ್ನತಿ ಅಂತ ಹೇಳ್ಬೇಕಾದ್ರೆ ಪ್ರಿಯರೇ, ಅದು ಏನಿದ್ರ ಅರ್ಥ ಅಂತಂದ್ರೆ ದೇವರಿಗೆ ಸಂಪೂರ್ಣವಾಗಿ ಅವರನ್ನ ಒಪ್ಪಿಸ್ಕೊಡೋದು. ಈ ಒಂದು ಕರ್ತವ್ಯನ ಯಹೂದಿಗಳಿಗೆ ಮಾತ್ರ ದೇವರು ನೇಮಕ ಮಾಡಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದರಲ್ಲಿ ಯಹೂದಿಗಳೆಲ್ಲನೂ ಕೂಡ ತನ್ನ ಚಿಕ್ಕ ಮಕ್ಕಳಿಗೆ ಸುನ್ನತಿ ಮಾಡುವಂಥದ್ದು, ಆ ಒಂದು ವಯಸ್ಸಿಗೆ ಬಂದ ತಕ್ಷಣ ಸುನ್ನತಿ ನೆರವೇರಿಸುವಂತ ಒಂದು ಕಾರ್ಯಕ್ರಮಗಳನ್ನ ಒಂದು ವಿಜೃಂಭಣೆಯಿಂದನೂ ನಡ್ಸ್ಕೊಂಡು ಬರ್ತಾ ಇದ್ರು. ಆದ್ರೆ ಇಲ್ಲಿ ನಾವು ತಿಳಿಬೇಕಾಗಿರೋದೇನು ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲಿರುವಂತ ಅಪೋಸ್ತಲ್ಸ್ಗಳಲ್ಲಿ ಹಲವಾರು ಮಂದಿ ಯಹೂದಿಗಳೇ ಆಗಿರೋದ್ರಿಂದ ಅವರು ಮೂಲತಃ ಒಂದು ಸುನ್ನತಿ ಅನ್ನೋ ಒಂದು ಕಾರ್ಯಕ್ರಮನ ಅವರು ನಿರ್ವಹಿಸ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಮೂಲ ಗ್ರಂಥದಲ್ಲಿ ನಮ್ಗೊಂದು ವಿಶೇಷವಾದಂತ ಒಂದು ಮಾಹಿತಿನ ಕೊಡ್ತಾರೆ. ಏನಂದ್ರೆ ಪೇತ್ರು ಮತ್ತೆ ಪೌಲನು ಇವರಿಬ್ರು ಕೂಡ ಒಂದು ವಿಶೇಷವಾದಂತ ರೀತಿ ಸುನ್ನತಿನ ತಗೊಂಡಿದ್ದಾರೆ. ಆದ್ರೆ ಪೇತ್ರು ಬಂದು ಹಳೆಯ ಒಡಂಬಡಿಕೆಯಲ್ಲಿ ಸೀಮಿತವಾಗಿರುವಂತ ಅಬ್ರಹಾಮನಿಂದ ಹಿಡ್ಕೊಂಡು ಮೋಶೆ ಮತ್ತೆ ಎಲಿಯ ಇವ್ರನ್ನೆಲ್ಲರೂ ಕೂಡ ಸುನ್ನತಿ ತಗೊಂಡೆಲ್ಲ ಬಂದ್ರಲ್ಲ, ಇವ್ರನ್ನೆಲ್ಲರಿಗೂ ಹೋಲಿಕೆ ಮಾಡ್ತಾರೆ. ಪೌಲನ್ನ ಈಗ ಯಾರು ಸತ್ಯ ಸಭೆಗೆ ಸೇರುವಂತ ಮಕ್ಕಳುಗಳು ಸೆಲ್ಫ್ ಡಿನೈಡ್ ಆಗಿ ತನ್ನನ್ನೇ ತಾನು ದೇವರಿಗೆ ಸಮರ್ಪಣೆ ಮಾಡಿ, ನನ್ನ ಓಟವನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳುವಂತ ಮಂದಿಗೆ ಸೂಚನೆ ಮಾಡುತ್ತೆ ಪ್ರಿಯರೇ. ಅಂದ್ರೆ ಹಳೆ ನಂಬಿಕೆ ವೀರರುಗಳು ನಮ್ಮ ಒಂದು ರಕ್ಷಣೆಯಲ್ಲಿ 4 ವಿಧವಾದಂತ ಒಂದು ರಕ್ಷಣೆಗಳುಂಟು. ಆ ಒಂದು 4 ವಿಧವಾದಂತ ರಕ್ಷಣೆಗಳಲ್ಲಿ ಮೂಲವಾಗಿ ಪಿತೃಗಳ ಒಂದು ರಕ್ಷಣೆಗೆ ಪೇತ್ರನ ಸೂಚನೆ ಮಾಡ್ತಾರೆ ಪ್ರಿಯರೇ. 1,44,000 ಸದಸ್ಯರಿಗೆ ಪೌಲನ ಒಂದು ಸೂಚನೆ ಮಾಡ್ತಾರೆ. ನೆಕ್ಸ್ಟ್ ಇದೇ ಒಂದು ಪಾಯಿಂಟ್ ನ ಕಂಟಿನ್ಯೂ ಆಗುತ್ತೆ. ಸಿಸ್ಟರ್ ಕಂಟಿನ್ಯೂ ಮಾಡಿ. ಗಲಾತ್ಯ 5:2 ಪೌಲನ ವಾದವು ಯಹೂದರಿಗೆ ಸಂಬೋಧಿಸಿ ಹೇಳಿದುದಲ್ಲ, ಆತನು ಅನ್ಯ ಜನರನ್ನು ಸಂಬೋಧಿಸಿ ಹೇಳಿದ್ದಾಗಿತ್ತು. ಅವರು ಸುನ್ನತಿಯನ್ನು ಬಯಸಿದೆ ಇಲ್ಲವೇ ಅದರ ವಿಷಯವಾಗಿ ಆಲೋಚಿಸಿದ್ದರ ಕಾರಣ ಕೆಲವು ಸುಳ್ಳು ಬೋಧಕರು ಅವರಿಗೆ ಕ್ರಿಸ್ತನೊಡನೆ ತಾವು ಧರ್ಮಶಾಸ್ತ್ರವನ್ನು ಸಹ ಕೈಗೊಳ್ಳುವವರಾಗಿರಬೇಕೆಂದು ಹೇಳಿ ಹೊಸ ಒಡಂಬಡಿಕೆಯನ್ನು ಹೀಗೆ ನಿರ್ಲಕ್ಷಿಸುವಂತೆ ಅವರನ್ನು ನಡೆಸುತ್ತಿದ್ದರು. ಗಲಾತ್ಯ 5:2. ಪೌಲನು ಅವರಿಗೆ ಸುನ್ನತಿಯಾಗುವುದು ಅಂತಹ ಯಾವ ಕಾರಣಗಳಿದ್ದರೂ ಅದು ಹೊಸ ಒಡಂಬಡಿಕೆಯನ್ನು ನಿರಾಕರಿಸಿದಂತಾಗುವುದೆಂದು ಮತ್ತು ಆ ಮೂಲಕವಾಗಿ ಕ್ರಿಸ್ತನ ಕಾರ್ಯಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದಂತಾಗುವುದೆಂದು ತೋರಿಸಿಕೊಟ್ಟಿರುವನು. ಥ್ಯಾಂಕ್ ಯು ಪ್ರಿಯರೇ. ಇಲ್ಲಿ ಒಂದು ವಿಶೇಷವಾದಂತ ಒಂದು ಮಾಹಿತಿನ ನಮಗೆ ಕೊಡ್ತಾರೆ. ಅದನ್ನ ಸತ್ಯವೇದದಲ್ಲಿ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ಗಲಾತ್ಯ 5ನೇ ಅಧ್ಯಾಯ 2ನೇ ವಚನ ಓದಿ.
ಗಲಾತ್ಯ 5:2 ಓದಿ ಸಿಸ್ಟರ್ ಶಾಂತ ಮಾಸ್ಟರ್. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸುನ್ನತಿ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದನ್ನ ಯಾವ ರೀತಿ ಇದನ್ನ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲಿ ಹಲವಾರು ಮಂದಿಗಳಿದ್ರು. ಇಲ್ಲಿ ಇದ್ದಂಥವ್ರೆಲ್ರು ಕೂಡ ಎಕ್ಸಾಂಪಲ್, ಈಗ ನಾವು ದೇವ್ರಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಅನ್ಬಿಟ್ಟು ಹೇಳ್ಕೊತೀವಿ. ಎಕ್ಸಾಂಪಲ್ ಹೇಳ್ತಾ ಇರೋದು, ನಾವು ದೇವ್ರಿಗೆ ಸಮರ್ಪಣೆ ಮಾಡ್ತೀವಿ ಅನ್ಬಿಟ್ಟು ನಮಗೆ ನಾವು ಹೇಳ್ಕೊಳ್ಳೋದಲ್ಲ, ಅದನ್ನ ಕಾರ್ಯ ಸ್ವರೂಪಕ್ಕೆ ತರುವಂಥದ್ದು. ಅಂದ್ರೆ ದೇವರ ಒಂದು ಕೆಲ್ಸಕ್ಕೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳುವಂಥದ್ದು. ನಮ್ಮಲ್ಲಿ ಇರುವಂತ ಹಲವಾರು ವಿಚಾರಗಳನ್ನ ದೇವರ ಒಂದು ವಿಚಾರಕ್ಕೆ ವಿಲೀನ ಮಾಡುವಂಥದ್ದು. ಇದನ್ನೆಲ್ಲ ಇದೆಯಲ್ಲ, ಇದು ಯಾವ್ದಕ್ಕೆ ಒಂದು ಸೂಟೇಬಲ್ ಆಗಿರುತ್ತೆ ಅಂದ್ರೆ ಸುನ್ನತಿಗೂ ಸೂಟೇಬಲ್. ಅದೇ ತರಾನೇ ಪ್ರಿಯರೇ, ಹಳೆಯ ಕಾಲದಲ್ಲಿ ಅಂದ್ರೆ ನಮ್ಮ ಪಿತೃಗಳ ಒಂದು ಕಾಲ ಯುಗದಲ್ಲಿ ಪ್ರಿಯರೇ, ಅವರು ಏನ್ ಮಾಡಿದ್ರು ಅಂತಂದ್ರೆ, ಅವರು ಕಾರ್ಯ ಸಾಧಿಸಿದ್ರು, ನೆರವೇರಿಸಿದ್ರು ಪ್ರಿಯರೇ. ಆದ್ರೆ ಅದನ್ನ ಅವರು ನಿರ್ವಹಣೆ ಮಾಡಿದ್ರ ಅಂತ ನಾವ್ ನೋಡ್ಬೇಕಾದ್ರೆ ಇಲ್ಲ. ಅದನ್ನ ಅವರು ಸಂಪೂರ್ಣವಾಗಿ ಮಾಡಕ್ಕೆ ಹೋಗ್ಲಿಲ್ಲ. ಅವರು ಇದನ್ನ ಏನ್ ಮಾಡಿದ್ರು ಅಂದ್ರೆ, ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಹೊರತು, ಆದ್ರೆ ಅದ್ರಲ್ಲಿರುವಂತ ಒಂದು ವಿಭಿನ್ನವಾದಂತ ಒಂದು ವೈಶಿಲ್ಯತೆನ ಅರಿಲಿಲ್ಲ ಪ್ರಿಯರೇ. ಆದ್ರೆ ಈಗಿರುವಂತ ಒಂದು ಮಕ್ಕಳುಗಳು ಧರ್ಮಶಾಸ್ತ್ರನ ಕೈಗೊಂಡು ನಡಿಬೇಕು ಅಂತ ಅಂದ್ಬಿಟ್ಟು ಬರುವಂತ ಹೊಸದಾದ ಒಡಂಬಡಿಕೆಗೆ ಸೇರಲ್ಪಟ್ಟಂತ ನೀವೆಲ್ರು. ಸೊ ನಮ್ನ ಯಾಕೆ ಹೊಸ ಒಡಂಬಡಿಕೆ ಸೇರಲ್ಪಟ್ಟವರು ಅಂತ ಅನ್ಬಿಟ್ಟು ಹೇಳ್ತಾರೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಎಲ್ಲಾ ವಿಚಾರಗಳನ್ನ ಮಾಡ್ಲೇಬೇಕಾದ್ರೆ ಇಲ್ಲ, ಮಾಡುವಂತ ಒಂದು ನೆಸೆಸಿಟಿ ಇಲ್ಲ. ಆದ್ರೆ ಇವ್ರುಗಳ ಪೂರ್ವಿಕರಾಗಿದ್ದಂತ ಇಸ್ರೇಲ್ಸ್ ಅವರು ಕಂಪಲ್ಸರಿ ಮಾಡ್ಲೇಬೇಕಾಗಿತ್ತು. ಅವ್ರಿಗೆ ಬೇರೆ ಒಂದು ದಾರಿನೇ ಇರ್ಲಿಲ್ಲ ಅವ್ರ ರಕ್ಷಣೆ ಸಾಧಿಸ್ಕೋಬೇಕಾದ್ರೆ. ಆದ್ರೆ ನಮಗೆ ರಕ್ಷಣೆ ಸಾಧಿಸ್ಕೋಬೇಕಾದ್ರೆ ಹೊಸ ಒಡಂಬಡಿಕೆ ಫಾಲೋ ಮಾಡಿದ್ರೆ ಸಾಕು. ಅಂದ್ರೆ ನಿನ್ನಂತೆ ನೆರೆಯವರನ್ನ ಪ್ರೀತಿಸ್ಬೇಕು, ನಾವು ತಂದೆ ದೇವರೊಬ್ಬರೇ ದೇವರು, ಕರ್ತರೊಬ್ಬರೇ ಅವರ ಮಗ ಅಂತ ಅನ್ನೋದನ್ನ ನಾವು ಅಂಗೀಕಾರ ಮಾಡ್ಬೇಕು. ಇದೊಂದು ಎರಡೇ ಲಾ ನಮಗ್ ಕೊಟ್ಟಿರೋದು, ಅದ್ರಲ್ಲೇ ಎಲ್ಲಾನು ಅಡಕವಾಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಂಗನ್ಬಿಟ್ಟು ಬೇರೆ ಎಲ್ಲಾ ತಪ್ಪಾದಂತ ಒಂದು ಕರ್ತವ್ಯನ ಮಾಡೋದಕ್ಕೆ ನಮ್ಗೆಲ್ಲಾ ದೇವ್ರು ಫ್ರೀಡಮ್ ಕೊಟ್ಟಿದಾರ ಅಂದ್ರೆ ಇಲ್ಲ ಪ್ರಿಯರೇ. ನಮಗೂ ಸೇಮ್ ಅವ್ರ ಹಾಗೇನೆ ಇದೆ, ಆದ್ರೆ ನಮಗೆ ಪ್ರತಿನಿತ್ಯವೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಮಾಡುವಂತ ತಪ್ಪುಗಳಿಗೆ, ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳಿಗೆ, ಬೇಕೆಂತ ಮಾಡುವಂತ ತಪ್ಪಿಗೆ ಅಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನಾವು. ಇದನ್ನೇ ನಮ್ಗೆ ಬೈಬಲ್ ನಲ್ಲೂ ಕೂಡ, ಸ್ಕ್ರಿಪ್ಚರ್ಸ್ ನಲ್ಲೂ ಕೂಡ ತಿಳಿಸಿ ಹೇಳೋದು. ತಿಳಿದೇ ಮಾಡುವಂತ ತಪ್ಪುಗಳಿಗೆ ದೇವ್ರು ಖಂಡಿತವಾಗ್ಲೂ ಕ್ಷಮಾಪಣೆನ ಕೊಟ್ಟೇ ಕೊಡ್ತಾರೆ. ಬೇಕೆಂತ ಮಾಡುವಂತ ತಪ್ಪುಗಳಿಗೆ ದೇವರು ನಮ್ಗೆ ದಂಡನೆನ ಕೊಟ್ಟು ಅದ್ರ ಮುಖಾಂತರ ನಮ್ಗೆ ತಿಳಿ ಸರಿಯಾದಂತ ಮಾರ್ಗಕ್ಕೆ ನಡೆಸ್ತಾರೆ. ಆದ್ರೆ ನಾವ್ ಅದನ್ನ ಒಪ್ಪಿಸ್ಕೊಡ್ಬೇಕು. ಯೇಸು ಕ್ರಿಸ್ತರಿಗೆ ಒಂದು ರೀತಿಯಲ್ಲಿ ಒಪ್ಪಿಸ್ಕೊಡ್ಬೇಕಂದ್ರೆ, ನಮ್ಗೆಲ್ಲ ಒಂದು ಬಿಳಿ ನಿಲುವಂಗಿ ಕೊಟ್ಟಿದ್ದಾರೆ. ಪ್ರತಿದಿನವೂ ನಾವು ಅದನ್ನ ಧರಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಹೆಂಗೆ ಗಲೀಜಾಗುತ್ತೋ ಅದೇ ತರನೇ ಪಾಪ ನಮ್ಮಲ್ಲಿ ಅಂಟುತ್ತೆ ಪ್ರಿಯರೇ. ಅದನ್ನ ಪ್ರತಿನಿತ್ಯವೂ ಕೂಡ ನಾವು ತೊಳೆದು ಶುಭ್ರ ಮಾಡ್ಕೊಂಡು ನಾವು ಪ್ರತಿದಿನವೂ ಕೂಡ ದೇವರಲ್ಲಿ ಇರ್ಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ನಮ್ಗೆ ಹೊಸ ಒಡಂಬಡಿಕೆಯವರು ಅಂತ ಕರೆಯೋದು. ನೋಡಿ, ಇದನ್ನ ಇನ್ನೊಂದು ಮುಂದೆ ಒಂದು ಪಾಯಿಂಟ್ ನ ಕಂಟಿನ್ಯೂ ಮಾಡೋಣ. ಅಲ್ಲೊಂದು ಪೀಕ್ ಪಾಯಿಂಟ್ ಅಲ್ಲಿ ಒಂದು ವಿಚಾರ ಹೇಳ್ತಾರೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್. ತಮಗೆ ಜನಾಂಗೀಯವಾಗಿ ಬಂದ ಸುನ್ನತಿಯ ಸಂಪ್ರದಾಯವನ್ನು ಯಹೂದ್ಯರು ಮುಂದುವರಿಸುವುದಕ್ಕೆ ಪೌಲನಿಗೆ ಯಾವ ಆಕ್ಷೇಪಣೆಯೂ ಕಂಡು ಬರಲಿಲ್ಲವೆಂಬುದು 1 ಕೊರಿಂಥ 7ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿರುವ ಆತನ ಮಾತಿನಿಂದ ಅಲ್ಲದೆ ತಿಮೋತಿಯನ ವಿಷಯವಾಗಿ ಆತನು ನಡ್ಕೊಂಡ ರೀತಿಯಿಂದ ಸ್ಪಷ್ಟವಾಗಿದೆ. ತಿಮೋತಿಯನಿಗಾಗಲಿ ಅಥವಾ ಬೇರೆ ಯಾವ ಯಹೂದ್ಯರಿಗಾಗಲಿ ಸುನ್ನತಿಯಾಗುವುದು ಅವಶ್ಯವಿಲ್ಲವಾದರೂ ಅದು ಅಯುಕ್ತವೇನೂ ಆಗಿರಲಿಲ್ಲ. ಹಾಗೂ ಆತನು ಬಹುವಾಗಿ ಯಹೂದ್ಯರ ನಡುವೆ ಓಡಾಡುವವನಾದುದರಿಂದ ಇದು ಯಹೂದ್ಯರ ವಿಶ್ವಾಸವನ್ನು ಗಳಿಸುವಲ್ಲಿ ಅವನಿಗೆ ಲಾಭಕರವಾಗಿತ್ತು. ಆದರೆ ಕೆಲವರು ಈ ವಿಷಯವನ್ನು ಅಪಾರ್ಥ ಮಾಡಿಕೊಂಡು ಪೂರ್ಣವಾಗಿ ಗ್ರೀಕನಾಗಿದ್ದ ತೀತನಿಗೆ ಸುನ್ನತಿಯಾಗಬೇಕೆಂದಾಗ ಪೌಲನು ದೃಢವಾಗಿ ವಿರೋಧಿಸುವುದನ್ನು ನಾವು ನೋಡುತ್ತೇವೆ. ಗಲಾತ್ಯ 2ನೇ ಅಧ್ಯಾಯ 3ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಗ್ರೀಕ್ ಅನ್ನೋ ಒಬ್ಬ ವ್ಯಕ್ತಿನೂ ಗ್ರೀಕ್ಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ತೀತನು ಅಂತ ಅನ್ಬಿಟ್ಟು. ಸೊ ಇವನು ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದಾನೆ.
ನಾವೊಂದು ಪುಸ್ತಕಗಳಲ್ಲೂ ಕೂಡ ಅವ್ರನ್ನ ನಾವು ನೋಡಿರ್ತೀವಿ. ಅದು ಅಲ್ದಂತೀನಿ ಪ್ರಿಯರೇ, ಇಲ್ಲಿ ಅಸಲಿಗೆ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಎಲ್ಲಾ ಜನಾಂಗದವರೆಲ್ಲರೂ ಕೂಡ ಸುನ್ನತಿ ಅನ್ನೋ ಒಂದು ಸಣ್ಣ ವಿಚಾರನ ಅದು ಯಹೂದಿಗಳು ಮಾತ್ರ ಮಾಡ್ಕೋಬೇಕೇ ಹೊರತು ಬೇರೆ ಯಾರು ಮಾಡ್ಕೊಳ್ಳೋ ಹಾಗೆ ಏನು ಇಲ್ಲ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಬಂದ್ಬಿಡ್ತು ಪ್ರಿಯರೇ. ಇದು ಯಾಕೆ ಅವರಲ್ಲಿ ಬಂತು ಅಂತಂದ್ರೆ ಅವರಲ್ಲೇ ಆದಂತ ಒಂದು ಭಿನ್ನಹ ಮತ. ಏನದು ಏನ್ ನಡೀತು ಸಭೆಯಲ್ಲಿ ನೋಡಿ, ಕೊರಿಂಥ ಸಭೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ವಾಕ್ಯ ಓದೋಣ ನೋಡಿ. 1 ಕೊರಿಂಥ 7ನೇ ಅಧ್ಯಾಯ 18 ಮತ್ತೆ 19ನೇ ವಚನ ಓದಿ. ದೇವರು ಕರೆದ ಕಾಲದಲ್ಲಿಯೂ ಯಾವನಾದರೂ ಸುನ್ನತಿ ಉಳ್ಳವನಾಗಿದ್ದನೋ ಅವನು ಸುನ್ನತಿ ಇಲ್ಲದವನಂತಾಗಬಾರದು. ದೇವರು ಕರೆದಾಗ ಯಾವನಾದರೂ ಸುನ್ನತಿ ಇಲ್ಲದವನಾಗಿದ್ದನೋ ಅವನು ಸುನ್ನತಿ ಮಾಡಿಸಿಕೊಳ್ಳಬಾರದು. ಸುನ್ನತಿ ಆದರೂ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ದೇವರು ಕಟ್ಟೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರಯೋಜನವಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ಅಪೊಸ್ತಲ ಪೌಲು ಸ್ಪಷ್ಟನೆ ಕೊಡ್ತಾರೆ. ಏನಿದು ಸುನ್ನತಿ ಅನ್ನೋ ಒಂದು ವಿಚಾರನ ಇಟ್ಕೊಂಡು ನೀವು ಸುನ್ನತಿ ಮಾಡ್ಕೊಳ್ಳೇಬೇಕು, ಇಂತಿಂತ ಜನರು ಮಾಡ್ಕೊಳಾಗಿಲ್ಲ ಅಂತ ಒಂದು ಗೊಂದಲದಲ್ಲಿ ಇದಿರಲ್ಲ, ಇದೆಲ್ಲ ಇಂಪಾರ್ಟೆಂಟ್. ಇದರಲ್ಲಿ ಇರೋಂತ ಒಂದು ಒಂದು ದೇವರ ಒಂದು ವಾಕ್ಯಗಳ ಕೈಗೊಂಡು ನಡೆಯೋದಿದೆಯಲ್ಲ, ಅದೇ ಇಂಪಾರ್ಟೆಂಟು. ದೇವ್ರಿಗೆ ನಿಮ್ಮನ್ನ ನೀವು ಒಪ್ಪಿಸ್ಕೊಟ್ಟಿದ್ದೀರಾ, ಅದ್ರ ಪ್ರಕಾರ ನಡೀರಿ ಅನ್ನೋದನ್ನ ಇಲ್ಲಿ ಸಮಂಜಸವಾಗಿ ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಅಂದ್ರೆ ಇಲ್ಲಿ ಏನ್ ನಡೆದ್ಬಿಟ್ಟಿದೆ ಅಂತಂದ್ರೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಅಂದ್ರೆ ಮಾಡ್ಲೇಬೇಕು. ಇದನ್ನಿಲ್ಲ ಅಂದ್ರೆ ನೀ ದೇವರ ಒಂದು ದೃಷ್ಟಿಲಿ ನೀವು ಇಲ್ದೇ ಇರೋ ರೀತಿ ಆಗೋಗ್ತೀರಾ ಅನ್ನೋ ತರ ಅದೇನಾಗೋಗಿತ್ತು ಅಂತಂದ್ರೆ ಬೇಕೇ ಆಗಿತ್ತು, ಇಲ್ಲ ಬೇಡದೇ ಆಗಿತ್ತು ಅನ್ನೋ ರೀತಿಯಲ್ಲಿ ಆ ಒಂದು ಸನ್ನಿವೇಶ ಬಂದ್ಬಿಟ್ಟಿತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಂಥ ಒಂದು ಸನ್ನಿವೇಶದಲ್ಲಿ ಒಳಗೊಂಡಂತ ಅಪೊಸ್ತಲ ಪೌಲು ಇದನ್ನ ಅವರು ಸರಿಯಾದಂತ ಮಾರ್ಗ. ಸೊ ಏನಂತ ನಾವು ನೋಡ್ಬೇಕಾದ್ರೆ ಸುನ್ನತಿ ಬೇಕೋ ಬೇಡೋ ಅದು ನಿಮ್ ಮೇಲೆ ಬಿಟ್ಟಿದ್ದು. ಬಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ದೇವರ ಒಂದು ವಾಕ್ಯನ ಕೈಗೊಂಡು ನಡೆಯೋದ್ರಲ್ಲಿ ನೀವು ತಲ್ಲೀನರಾಗಿರ್ರಿ ಅನ್ಬಿಟ್ಟು ಇಲ್ಲಿ ಪ್ರಶ್ನೆಗೆ ಉತ್ತರನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ಪ್ರಿಯ ಸಹೋದರ ಮತ್ತು ಸಹೋದರರ. ನೆಕ್ಸ್ಟ್ 5ನೇ ಒಂದು ಪಾಯಿಂಟ್ ಅನ್ನ ನಾವು ನೋಡೋಣ. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 20ರಿಂದ 26ರಲ್ಲಿ ಲಿಖಿತವಾಗಿರುವಂತೆ ಪೌಲನು ಅನುಸರಿಸಿದ ವಿಧಾನದ ವಿವರಣೆಯು ಸತ್ಯದ ವಿಷಯವಾದ ತನ್ನ ಬೋಧನೆಗಳಿಗೆ ವಿರೋಧವಾಗಿರುವುದೆಂದು ಪ್ರತಿಬಿಂಬಿಸಲಾಗಿದೆ. ಈ ಸಂದರ್ಭದಲ್ಲಿ ಪೌಲನು ಮಾಡಿದ ತಪ್ಪಿನ ಕಾರಣದಿಂದ ಆತನು ಅಷ್ಟು ಬಾಧೆಯನ್ನು ಅನುಭವಿಸಿ ಕಡೆಯಲ್ಲಿ ಆತನನ್ನು ರೋಮ್ ಪಟ್ಟಣಕ್ಕೆ ಕಳುಹಿಸುವಂತಾಯಿತೆಂದು ಹೇಳಲಾಗಿರುವುದು. ಆದರೆ ಇಂಥ ಒಂದು ಅಭಿಪ್ರಾಯವು ಶಾಸ್ತ್ರವಚನಗಳಲ್ಲಿ ಹೇಳಿರುವ ಸಂಗತಿಗಳನ್ನು ಆಧರಿಸುವುದಿಲ್ಲ. ಪೌಲನು ತನ್ನ ಸೇವಾವಧಿ ಪರ್ಯಂತರ ತನ್ನ ಎಲ್ಲಾ ಅನುಭವಗಳಲ್ಲಿ ಇತರ ಅಪೊಸ್ತಲರ ಸಹಾನುಭೂತಿ ಹಾಗೂ ಒಪ್ಪಿಗೆಯನ್ನು ಇದಕ್ಕೂ ಮಿಗಿಲಾಗಿ ಕರ್ತನ ಅನುಗ್ರಹವನ್ನು ಸತತವಾಗಿ ಪಡೆದಿದ್ದಾನೆಂದು ದಾಖಲೆಗಳು ತೋರಿಸಿಕೊಟ್ಟಿರುತ್ತವೆ. ಆತನ ನಡೆಯು ಇತರ ಅಪೊಸ್ತಲರಿಂದ ಪ್ರೇರಿತವಾಗಿತ್ತು. ಬೇಡಿಗಳು, ಸೆರೆವಾಸಗಳು ಕಾದುಕೊಂಡಿರುವುದೆಂದು ಆತನು ಯೆರೂಸಲೇಮಿಗೆ ಹೋಗುವುದಕ್ಕೆ ಮೊದಲೇ ಪ್ರವಾದನೆಯ ರೂಪವಾಗಿ ಆತನಿಗೆ ಸಾಕ್ಷ್ಯ ನುಡಿಯಲಾಗಿತ್ತು. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 10ರಿಂದ 14ನೇ ವಚನ. ಮತ್ತು ಕರ್ತವ್ಯದ ವಿಷಯವಾದ ತನ್ನ ಅನಿಶ್ಚಿತ ಅಭಿಪ್ರಾಯಗಳಿಗೆ ವಿಧೇಯನಾಗಿ ಆತನು ಮುಂದಾಗಿ ತಿಳಿಸಿದ ವಿಪತ್ತುಗಳನ್ನು ಎದುರಿಸುವ ಧೈರ್ಯವುಳ್ಳವನಾದನು. ಆತನ ಸಂಕಟಗಳ ನಡುವೆಯೇ ಆ ದಿನ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ಮತ್ತು ಅನಂತರದಲ್ಲಿ ಕರ್ತನು ಪುನಃ ಆತನಿಗೆ ಕೃಪಾನುಗ್ರಹವನ್ನು ತೋರಿಸಿದ್ದನು. ನಾವು ಇದನ್ನು ಓದುವಾಗ ನಾವು ಕಂಡುಕೊಳ್ಳುತ್ತೇವೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು.
ನಾವು ಈ ಅಂಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪೌಲನ ಧೈರ್ಯ ಹಾಗೂ ಏಕ ರೀತಿಯ ಜೀವಿತದ ವಿಧಾನಗಳಿಗೆ ಹೊಂದಿಕೊಂಡ ಆತನ ಘನವಾದ ನಡತೆಯ ರೀತಿ ನೀತಿಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುವಂತರಾಗಬೇಕು. ದೇವರು ಆತನ ಯಾವ ಕಾರ್ಯ ಹಾಗೂ ಸಾಕ್ಷಿಗಳನ್ನು ಖಂಡಿಸುವುದಕ್ಕೆ ಬದಲಾಗಿ ಮಾನ್ಯ ಮಾಡಿರುವನೋ ಅಂಥವುಗಳನ್ನು ಬಹು ಶ್ರೇಷ್ಠವಾದವುಗಳೆಂದು ಎಣಿಸುವವರಾಗಬೇಕು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ಪೌಲನ ಒಂದು ಜೀವನ ಶೈಲಿ ನಡೆದಿರುವಂತ ಒಂದು ಘಟನೆಗಳನ್ನ ಇಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಹಲವಾರು ಒಂದು ಅಂಶಗಳು ನಮಗೆ ಸತ್ಯವೇದದಲ್ಲೇ ನಮಗೆ ಹೇಳ್ತಾರೆ. ನೋಡಿ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಂತ ನೋಡಿ, ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 20ರಿಂದ 26ನೇ ವಚನವರೆಗೂ ಓದಿ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 20ರಿಂದ 26. ಇದನ್ನು ಹೇಳಿ ದೇವರನ್ನು ಕೊಂಡಾಡಿದರು. ಆಗ ದೇವರು ಅವರಿಗೆ ಹೇಳಿದ್ದು, ಸಹೋದರನೇ, ಯೆಹೂದ್ಯರಲ್ಲಿ ಯೇಸುವನ್ನು ನಂಬಿದಷ್ಟು ಸಾವಿರ ಮಂದಿ. ಹೇಳಿ ಬ್ರದರ್. 17ರಿಂದ ಓದಿ ಸಿಸ್ಟರ್. ಸರಿ ಬ್ರದರ್. ನಾವು ಯೆರೂಸಲೇಮಿಗೆ ಬಂದಾಗ ಸಹೋದರರು ನಮ್ಮನ್ನು ಸಂತೋಷದಿಂದ ಸೇರಿಸಿಕೊಂಡರು. ಮರುದಿನ ಪೌಲನು ನಮ್ಮನ್ನು ಕರೆದುಕೊಂಡು ಯಾಕೋಬನ ಬಳಿಗೆ ಹೋದನು. ಸಭೆ ಹಿರಿಯರೆಲ್ಲರೂ ಸಹ ಬಂದರು. ಪೌಲನು ಅವರನ್ನು ವಂದಿಸಿ ತನ್ನ ಸೇವೆಯ ಮೂಲಕವಾಗಿ ದೇವರು ಅನ್ಯಜನರಲ್ಲಿ ಮಾಡಿದ ಕಾರ್ಯಗಳನ್ನು ಒಂದೊಂದಾಗಿ ವಿವರಿಸಿದನು. ಅವರು ಇದನ್ನು ಕೇಳಿ ದೇವರನ್ನು ಕೊಂಡಾಡಿದರು. ಆಗ ಅವರು ಅವನಿಗೆ ಹೇಳಿದ್ದ, ಸಹೋದರನೇ, ಯೆಹೂದ್ಯರಲ್ಲಿ ಯೇಸುವನ್ನು ನಂಬಿರುವವರು ಎಷ್ಟೋ ಸಾವಿರ ಮಂದಿ ಇದ್ದಾರೆ ಗೊತ್ತಿಲ್ಲ. ಅವರೆಲ್ಲರೂ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಗಳಾಗಿದ್ದಾರೆ. ನೀನು ಅನ್ಯಜನರಲ್ಲಿ ವಾಸವಾಗಿರುವ ಯೆಹೂದ್ಯರೆಲ್ಲರಿಗೆ ನಿಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬೇಡಿರಿ, ನಿಮ್ಮ ಆಚಾರಗಳನ್ನು ಅನುಸರಿಸಿ ನಡೆಯನ್ನು ತ್ಯಾಗ ಸರೋಜಾ ಸಿಸ್ಟರ್ ತುಂಬಾ ಡಿಸ್ಕಂಟಿನ್ಯೂ ಆಗಿದೆ. ಓದ್ತೀವಿ ಬ್ರದರ್. ಓದಿ ಸಿಸ್ಟರ್. ಮೋಶೆ ಧರ್ಮವನ್ನು ತ್ಯಾಗ ಮಾಡಬೇಕೆಂಬುದಾಗಿ ಬೋಧಿಸಿದೆ ಎಂದು ನಿನ್ನ ವಿಷಯದಲ್ಲಿ ಬಹಳವಾಗಿ ಕೇಳಿದ್ದಾರೆ. ಹೀಗಿರುವಲ್ಲಿ ಏನು ಮಾಡಬೇಕು? ನೀನು ಬಂದಿರುವುದನ್ನು ಹೇಗೋ ಕೇಳಿರು. ಆದ ಕಾರಣ ನಾವು ನಿನಗೆ ಹೇಳುವ ಕೆಲಸವನ್ನು ಮಾಡು. ನಮ್ಮಲ್ಲಿ ವ್ರತ ಹಿಡಿದವರು 4 ಮಂದಿ ಇದ್ದಾರೆ. ನೀನು ಅವರನ್ನು ಕೊಂಡು ಹೋಗಿ ಅವರೊಡನೆ ನಿನ್ನನ್ನು ಶುದ್ಧಿ ಮಾಡಿಕೊಂಡು ಅವರು ತಮ್ಮ ವ್ರತವನ್ನು ತೀರಿಸಿಕೊಂಡಾಗಿ ಅವರಿಗೋಸ್ಕರ ಹಣ ವೆಚ್ಚ ಮಾಡು. ಹೀಗೆ ಮಾಡಿದರೆ ಎಲ್ಲರೂ ನಿನ್ನ ವಿಷಯವಾಗಿ ತಾವು ಕೇಳಿದ ಸುದ್ದಿ ನಿಜವಲ್ಲೆಂದು ಶಾಸ್ತ್ರವನ್ನು ಕೈಕೊಂಡು ನಡೆಯುತ್ತೆ ಎಂದರು. ಯೇಸುವನ್ನು ನಂಬಿರುವ ವರ್ಷವಾದರೂ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು ಕುತ್ತಿ ಇಸುಕಿಕೊಂಡದ್ದನ್ನು, ಆಧಾರವನ್ನು ಬಿಟ್ಟು ದೂರವಾಗಿರಬೇಕೆಂಬುದಾಗಿ ನಾವು ತೀರ್ಮಾನಿಸಿ ಬರೆದೆವು ಎಂದು ಹೇಳಿದರು. ಆಗ ಪೌಲನು ಆ ಮನುಷ್ಯರನ್ನು ಕರೆದುಕೊಂಡು ಮರುದಿನ ಅವರೊಡನೆ ತನ್ನ ಶುದ್ಧಿ ಮಾಡಿಕೊಂಡು ವ್ರತದ ದಿವಸ ಮುಗಿದವೆಂದು ತಿಳಿಸುವವನಾಗಿ ದೇವಾಲಯದೊಳಗೆ ಹೋದನು. ಪ್ರತಿಯೊಬ್ಬನಿಗೋಸ್ಕರ ಮಾಡಬೇಕಾದ ಅರ್ಪಣೆಯನ್ನು ಮುಂದೆ ಅರ್ಪಿಸಬೇಕಾಗಿತ್ತು. ಮುಗಿತದ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆಡಿಯೋ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಮುಗೀತು. ಸಿಸ್ಟಮ್ ಅದು ಡಿಸ್ಕನೆಕ್ಟ್ ಆಗ್ಬಿಟ್ಟಿತ್ತು. ಸೊ ದಯವಿಟ್ಟು ಕ್ಷಮಿಸಿ. ಇನ್ನೊಂದ್ಸರಿ ರೀಡ್ ಮಾಡ್ತಾರೆ. ಎಲ್ಲರಿಗೂ ನೀಟಾಗಿ ಕೇಳಿಸ್ತಾ? ಸ್ವಲ್ಪ ಪರವಾಗಿಲ್ಲ ಬ್ರದರ್, ಕಟ್ ಆಗ್ತಾ ಇತ್ತು, ಆದ್ರೂ ಪರವಾಗಿಲ್ಲ ಬ್ರದರ್. ಓದ್ಬೇಕಾ ಬ್ರದರ್? ಇನ್ನೊಂದ್ಸರಿ ಓದ್ಬಿಡಿ ಮೋಹನ್ ಬ್ರದರ್.
ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 17ನೇ ವಚನದಿಂದ 26ನೇ ವಚನದವರೆಗೆ. ನಾವು ಯೆರೂಸಲೇಮಿಗೆ ಬಂದಾಗ ಸಹೋದರರು ನಮ್ಮನ್ನು ಸಂತೋಷದಿಂದ ಸೇರಿಸಿಕೊಂಡರು. ಮರುದಿನ ಪೌಲನು ನಮ್ಮನ್ನು ಕರೆದುಕೊಂಡು ಯಾಕೋಬನ ಬಳಿಗೆ ಹೋದನು. ಸಭೆ ಹಿರಿಯರೆಲ್ಲರೂ ಸಹ ಬಂದರು. ಪೌಲನು ಅವರನ್ನು ವಂದಿಸಿ ತನ್ನ ಸೇವೆಯ ಮೂಲಕವಾಗಿ ದೇವರು ಅನ್ಯ ಜನರಲ್ಲಿ ಮಾಡಿದ್ದ ಕಾರ್ಯಗಳನ್ನು ಒಂದೊಂದಾಗಿ ವಿವರಿಸಿದನು. ಅವರು ಇದನ್ನು ಕೇಳಿ ದೇವರನ್ನು ಕೊಂಡಾಡಿದರು. ಆಗ ಅವರು ಅವನಿಗೆ ಹೇಳಿದ್ದು, ಸಹೋದರನೇ, ಯಹೂದ್ಯರಲ್ಲಿ ಯೇಸುವನ್ನು ನಂಬಿರುವವರು ಎಷ್ಟೋ ಸಾವಿರ ಮಂದಿ ಇದ್ದಾರೆಂಬುದನ್ನು ನೋಡುತ್ತೀಯಲ್ಲ. ಅವರೆಲ್ಲರೂ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಗಳಾಗಿದ್ದಾರೆ. ನೀನು ಅನ್ಯ ಜನರಲ್ಲಿ ವಾಸವಾಗಿರುವ ಯಹೂದ್ಯರೆಲ್ಲರಿಗೆ ನಿಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬೇಡಿರಿ, ನಿಮ್ಮ ಆಚಾರಗಳನ್ನು ಅನುಸರಿಸಿ ನಡೆಯಬೇಡಿರಿ ಎಂದು ಹೇಳಿ ಮೋಶೆ ಧರ್ಮಶಾಸ್ತ್ರವನ್ನು ತ್ಯಾಗ ಮಾಡಬೇಕೆಂಬುದಾಗಿ ಬೋಧಿಸ್ತಿ ಎಂದು ನಿನ್ನ ವಿಷಯದಲ್ಲಿ ಬಹಳವಾಗಿ ಕೇಳಿದ್ದಾರೆ. ಹೀಗಿರುವಲ್ಲಿ ಏನು ಮಾಡಬೇಕು? ನೀನು ಬಂದಿರುವುದನ್ನು ಹೇಗೋ ಕೇಳುವರು. ಆದ ಕಾರಣ ನಾವು ನಿನಗೆ ಹೇಳುವ ಕೆಲಸವನ್ನು ಮಾಡು. ನಮ್ಮಲ್ಲಿ ಒತ್ರ ಹಿಡಿದವರು 4 ಮಂದಿ ಇದ್ದಾರೆ. ನೀನು ಅವರನ್ನು ಕರೆದುಕೊಂಡು ಹೋಗಿ ಅವರೊಡನೆ ನಿನ್ನನ್ನು ಶುದ್ಧ ಮಾಡಿಕೊಂಡು ಅವರು ತಮ್ಮ ಒತ್ರವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವರಿಗೋಸ್ಕರ ಹಣ ವೆಚ್ಚ ಮಾಡು. ಹೀಗೆ ಮಾಡಿದರೆ ಎಲ್ಲರೂ ನಿನ್ನ ವಿಷಯವಾಗಿ ತಾವು ಕೇಳಿದ್ದ ಸುದ್ದಿ ನಿಜವೆಂತಲೂ ನೀನಾದರೂ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೀತಿಯಂತಲೂ ತಿಳಿದುಕೊಳ್ಳುವರು ಎಂಬುವಂಥದ್ದು. ಥ್ಯಾಂಕ್ ಯು ಬ್ರದರ್. ಓಕೆ. ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ಘಟನೆ ನಮ್ಮನ್ನ ತಿಳಿಸ್ತಾ ಇದ್ದಾರೆ. ಏನಿದು ಅಂತ ನಾವು ನೋಡ್ಬೇಕಾದ್ರೆ, ಅಪೊಸ್ತಲ ಪೌಲು ತನ್ನ ಒಂದು ಸೇವೆಯ ಒಂದು ಕರ್ತವ್ಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯೆರೂಸಲೇಮಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಪ್ರಿಯರೇ. ಅಲ್ಲಿ ಇರುವಂತ ಸಭೆಯಲ್ಲಿ ಇರುವಂತ ಹಲವಾರು ಮಂದಿ ಹಿರಿಯರು, ಇನ್ನು ಹಲವಾರು ಮಂದಿ ಯೋಧಿಗಳು, ಯೇಸು ಕ್ರಿಸ್ತನ ಅನುಯಾಯಿಗಳೆಲ್ಲರೂ ಕೂಡ ಅಲ್ಲಿ ಅಪೊಸ್ತಲ ಪೌಲ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಅವ್ರು ಬಂದಾದ ನಂತರ ಅವ್ರ ಬಳಿ ಇವರು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ಅವ್ರಿಗೆ ಆಗಿರುವಂತ ಒಂದು ಅನುಭವಗಳು, ಅವ್ರಿಗಾದಂತ ಒಂದು ಸಂಕಷ್ಟಗಳು, ಇದನ್ನೆಲ್ಲ ಅವರು ಹೇಳ್ಕೊಂಡು ಅವ್ರಿಗೂ ಕೂಡ ಒಂದು ತ್ಯಾಗ ಮನೋಭಾವನ ಯಾವ ರೀತಿ ವೃದ್ಧಿಪಡಿಸ್ಕೋಬೇಕು, ಮತ್ತೆ ಒಂದು ದೇವರ ಒಂದು ವಾಕ್ಯದ ಪ್ರಕಾರ ನಡಿಬೇಕಾಗಿರುವಂತ ಮಕ್ಕಳು ಯಾವ ರೀತಿ ಇರಬೇಕು, ಸುನ್ನತಿ ಬಗ್ಗೆ ಹಲವಾರು ಗೊಂದಲಗಳನ್ನ ನಾವು ಯಾವ ರೀತಿ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೂಲಂಕುಷವಾಗಿ ಅವ್ರಿಗೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಕೆಲವೊಂದು ವಿಚಾರಗಳು ಕೂಡ ಬರುತ್ತೆ ನೋಡಿ. ವಿಗ್ರಹನ ಆರಾಧನೆ ಮಾಡುವಂತವ್ರು, ಮತ್ತೆ ರಕ್ತವನ್ನು ತಿನ್ನುವಂತವ್ರು, ಇವೆಲ್ಲ ಒಂದು ವಿಚಾರಗಳೆಲ್ಲ ಬಂದ್ಬಿಡುತ್ತೆ. ಇವರೆಲ್ಲರೂ ಕೂಡ ನಿಜವಾಗ್ಲೂ ದೇವರ ಆತ್ಕೊಳ್ಳುವಂತವ್ರ ಮಕ್ಕಳ ಆಗಿರಕ್ ಸಾಧ್ಯನಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಪ್ರಶ್ನೆ ಬರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದ್ರಲ್ಲಿ ನಾವು ಬ್ರೀಫ್ ಆಗಿ ನಾವು ಅರ್ಥ ಏನ್ ಮಾಡ್ಕೋಬಹುದು ಅಂತಂದ್ರೆ, ಅಲ್ಲಿ ಕೆಲವೊಂದು ಸಂಗತಿ ಏನಾಗಿತ್ತು ಅಂತಂದ್ರೆ, ಈ ಒಂದು 20ನೇ ಅಧ್ಯಾಯ ಮತ್ತೆ 21ನೇ ಅಧ್ಯಾಯ 22ನೇ ಅಧ್ಯಾಯ ನಾವು ನೋಡ್ಬೇಕಾದ್ರೆ, ಅಲ್ಲಿ ನಡೆದಿರುವಂತ ಒಂದು ಘಟನೆ ಆ ಒಂದು ಸಂದರ್ಭಕ್ಕೆ ಮಾತ್ರ ಮೀಸಲು. ಏನಾಗಿದೆ ಅಂತಂದ್ರೆ, ಆಗ್ತಾನೆ ಯೇಸು ಕ್ರಿಸ್ತರು ಏನ್ ಮಾಡಿದಾರೆ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿರುವಂತ ಒಂದು ಎಲ್ಲಾ ಒಂದು ಆಜ್ಞಾ ವಿಧಿಗಳನ್ನೆಲ್ಲಾನು ಕೂಡ ಅವರು ಮಾಡಿಫೈ ಮಾಡಿ ಹೊಸ ಒಡಂಬಡಿಕೆಗೆ ತಂದು ನಿಲ್ಸಿದ್ದಾರೆ. ಆದ್ರೆ ಕೆಲವರು ಅದನ್ನ ಬಿಟ್ಟು ಇದನ್ನ ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಒಂದು ಗೊಂದಲದಲ್ಲಿದ್ರು. ಅದನ್ನ ಬಿಟ್ಟು ಇದನ್ನ ಮಾಡ್ಬೇಕು ಅಂತಂದ್ರೆ ಅವ್ರ ಮನಸ್ಸಿನ ಸ್ಥಿತಿನೂ ಕೂಡ ಒಪ್ಪದೆ ಇಲ್ದೇ ಇರೋ ಒಂದು ಸನ್ನಿವೇಶದಲ್ಲಿದ್ರು. ಆದ್ರಿಂದ ಅವರು ಕೆಲವೊಂದು ಯಹೂದಿಗಳೆಲ್ಲರೂ ಕೂಡ, ಕೆಲವರು ಅಂತಲ್ಲ, ತುಂಬಾ ಜನ ಮೆಚಾರಿಟಿ ಪೀಪಲ್ಸ್ ಎಲ್ಲಾನು ಕೂಡ ರಕ್ತ ಅನ್ನೋದನ್ನ ಹೇಟ್ ಮಾಡ್ತಾ ಇದ್ರು. ರಕ್ತದ ಮೇಲೆ ಇರುವಂತ ಯಾವುದೇ ಒಂದು ಆಹಾರನ ಅವರು ಸೇವನೆ ಮಾಡ್ತಿರ್ಲಿಲ್ಲ. ಇನ್ನು ನಾವು ನೋಡ್ಬೇಕಾದ್ರೆ ನೈವೇದ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸಂಗತಿಗಳೇ ಆಗ್ಲಿ, ಅವರು ದೇವರ ಒಂದು ಅವರು ಧರಿಸ್ಕೊಳ್ಳುವಂತ ಉಡುಪಲ್ಲೇ ಆಗ್ಲಿ, ಇನ್ನು ನಾವು ನೋಡ್ಬೇಕಾದ್ರೆ ಅವರು ಪ್ರಾರ್ಥನೆ ಒಂದು ಸಂದರ್ಭದಲ್ಲೇ ಆಗ್ಲಿ, ಎಲ್ಲಾನು ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ ಅಪ್ಡೇಟ್ ಇನ್ನೂ ಆಗ್ತಿರ್ಲಿಲ್ಲ. ಬಟ್ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಅಪೊಸ್ತಲರುಗಳು ಪಾಠ ಅವ್ರಿಗೆ ಹೇಳ್ಕೊಟ್ಟಿದ್ರು ಹೊರತು, ಆದ್ರೆ ಹೇಳಿರುವಂತ ಒಂದು ಪಾಠನ ಅವರು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಮೈಂಡ್ ಸೆಟಪ್ ಇನ್ನೂ ಬಂದಿರಲಿಲ್ಲ ಪ್ರಿಯರೇ. ಇಂಥ ಟೈಮ್ನಲ್ಲಿ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ದೇವರ ಒಂದು ದೇವಾಲಯ ಆಗಿರುವಂತ ದೇಹನ ನೀವು ಕೊಳಕು ಮಾಡ್ಕೋಬೇಡಿ. ದೇವರ ಒಂದು ಶುದ್ಧ ಮತ್ತೆ ಒಂದು
ವಸ್ತ್ರನ ಯಾವ ರೀತಿ ಧರಿಸ್ಕೊತಿರೋ ಆ ರೀತಿ ಧರಿಸ್ಕೊಂಡು ದೇವ್ರಿಗೆ ಐಕ್ಯರಾಗಿರ್ರಿ ಅಂದ್ಬಿಟ್ಟು ಒಂದು ಸಮತೋಲವಾದಂತ ಒಂದು ಮಾತನ್ನ ಹಾಡಿ ಎಲ್ರಿಗೂ ಸಂತೈಸ್ತಾ ಇದಾರೆ. ಏನಕ್ಕಂದ್ರೆ ಅಲ್ಲಿರುವಂತ ಒಂದು ಸಿಚುವೇಶನ್ ನ ಅವ್ರಿಗೆ ಹ್ಯಾಂಡಲ್ ಮಾಡೋದು. ಈಗ ನಾವು ನೀವೆಲ್ಲ ಜಡ್ಜ್ ಮಾಡ್ಬೋದು, ಓ ಏನಿದು ಹಳೆ ಒಂದು ಒಡಂಬಡಿಕೆನ ತೆಗೆದುಬಿಟ್ರೆ ತುಂಬಾ ಈಸಿ ಆಗ್ತಿತ್ತಲ್ಲ ಅವ್ರು ಹೊಸ ಒಡಂಬಡಿಕೆ ಅಪ್ಡೇಟ್ ಆಗೋದಕ್ಕೆ. ಹಳೆ ಒಡಂಬಡಿಕೆಯಲ್ಲಿ ಅಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ದೇವ್ರು ಕೊಟ್ಟಿದ್ರು. ಹೊಸ ಒಡಂಬಡಿಕೆ ಬಂದಾಗ ಹಲವಾರು ರೀತಿಯ ಒಂದು ಉಪಯೋಗಕರವಾದಂತ ಒಂದು ಮಾತನ್ನ ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ನಾವೆಲ್ಲ ಥಿಂಕ್ ಮಾಡ್ಬೋದು. ಆದ್ರೆ ಪ್ರಿಯರೇ, ಕಷ್ಟ ಇದೆ. ಉದಾಹರಣೆ, ಈಗ ನೋಡಿ, ಹಳೆ ಕಾಲದವ್ರು ಒಂದು ಥಿಂಕ್ ಮಾಡೋಕ್ಕೂ ಈಗಿರುವಂತ ಜನರೇಷನ್ ಥಿಂಕ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆಯಲ್ಲ. ಅದೇ ತರಾನೇ ಅಲ್ಲೂ ಕೂಡ ಕೆಲವರು ಆದಷ್ಟು ಬೇಗನೆ ದೇವರ ಒಂದು ಆಜ್ಞೆಗಳನ್ನ ಯಾವ ರೀತಿ ಅವರು ಹಿಂಬಾಲಿಸೋದು ಅನ್ನೋ ಒಂದು ಗೊಂದಲದಲ್ಲಿ ಇದ್ದಿದ್ರಿಂದಲೇ ಈ ಒಂದು ಭಿನ್ನಾಭಿಪ್ರಾಯ ಉಂಟಾಯಿತು. ಇದನ್ನ ಯಾವ ರೀತಿ ಅವರು ಟ್ಯಾಕಲ್ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಅದೇ ಅಧ್ಯಾಯದಲ್ಲಿ ನಮ್ಗೆ ಹೇಳ್ತಾರೆ ನೋಡಿ. 10ನೇ ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದವರೆಗೂ ಓದಿ. ನಾವು ಅಲ್ಲಿ ಅನೇಕ ದಿವಸಗಳು ಇದ್ದ ಮೇಲೆ ಕೇಳಿಸಿದೆ ಬ್ರದರ್. ಕೇಳಿಸಿದೆ ಸಿಸ್ಟರ್. ಮಾಧವನೆಂಬ ಒಬ್ಬ ಪ್ರವಾದಿಯು ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಸಿಸ್ಟರ್, ನಿಮ್ದು ವಾಯ್ಸ್ ಕಟ್ ಆಗಿದೆ. ಈ ನಡುಕಟ್ಟನ್ನು ಯಾವನದು ಆ ಮನುಷ್ಯನು ಯೆಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರಿಗೆ ಕೈಗೆ ಒಪ್ಪಿಸಿಕೊಡುವರು, ಹೀಗೆ ಪವಿತ್ರಾತ್ಮನು ಹೇಳುತ್ತೇನೆಂಬುದಾಗಿ ಹೇಳಿದನು. ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಅದಕ್ಕೆ ಪೌಲನು, ನೀವು ಹತ್ತತ್ತು ಯಾಕೆ ನನ್ನ ಎದೆ ಉಡಿಸ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯೋದಕ್ಕೂ ಸಿದ್ಧನಾಗಿದ್ದೇನೆ ಅಂದನು. ಅವನು ಒಡಂಬಡದೆ ಇದ್ದದರಿಂದ ಕರ್ತನು ಚಿತ್ತವಿದ್ದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮಗಾದೆವು. ಆ ದಿವಸಗಳಾದ ಮೇಲೆ ಸವರಿಸಿಕೊಂಡು ಯೆರೂಸಲೇಮಿಗೆ ಹೊರಟೆವು. ಸಾಕ ಬ್ರದರ್? ಸಾಕು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ಘಟನೆ ನಡೀತಾ ಇದೆ. ಅಂದ್ರೆ ಅಪೊಸ್ತಲ ಪೌಲನ ಒಂದು ನಡುಕಟ್ಟು, ಅಂದ್ರೆ ಈ ಸೊಂಟದ ಮೇಲ್ಗಡೆ ಒಂದು ಬಟ್ಟೆನ ಕಟ್ಕೋತಾರಲ್ಲ, ಒಂದು ಟವಲ್ ತರ ಇರುತ್ತಲ್ಲ, ಅಂತ ಅದೇ ರೀತಿಯಲ್ಲಿ ಇದ್ದಂತ ಒಂದು ನಡುವಿನ ಕಟ್ಟು. ಅಂದ್ರೆ ಕೆಲಸ ಮಾಡುವಂತವ್ರಿಗೆ ಒಂದು ಬೆನ್ನು ಬರಬಾರ್ದು ಅನ್ನೋದಕ್ಕೋಸ್ಕರ ಅದನ್ನ ನಡುಕಟ್ಟನೆ ಕಟ್ತಾರೆ. ಅಂತ ಒಂದು ಬಟ್ಟೆನ ಇದ್ದಿದ್ದಂತ ಒಂದು ಬಟ್ಟೆನ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಕೈ ಕಾಲನ್ನ ಕಟ್ಕೊಂಡ್ಬಿಡ್ತಾನೆ. ಯಾಕೆ ಈ ತರ ಒಂದು ಸನ್ನಿವೇಶ ಅವ್ರಿಗೆ ಬಂತು ಅಂತಂದ್ರೆ, ಅವ್ರಿಗೆ ಅಷ್ಟೊಂದು ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಇವ್ರು ಹೇಳೋದೆಲ್ಲ ಸತ್ಯ, ಆದ್ರೆ ಅದನ್ನ ಅನುಸರಿಸೋದು ಇದೆಯಲ್ಲ, ಅದೇ ನಮಗೆ ಕಷ್ಟ ಆಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಅವ್ರು ಇಂತ ಒಂದು ದುರ್ಘಟನೆಯನ್ನ ಮಾಡ್ತಾರೆ ಪ್ರಿಯರೇ. ಆದ್ರೆ ಅಪೊಸ್ತಲ ಪೌಲ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಸಮಾಧಾನವಾದಂತ ಒಂದು ಮಾತುಗಳನ್ನ ಹಾಡಿ ಅವ್ರಿಗೆ ಉತ್ತೇಜನನ ಕೊಟ್ಟು, ದೇವರು ಯೇಸು ಕ್ರಿಸ್ತರು ಬಂದಿದ್ದೇನಂದ್ರೆ ಇಡೀ ಧರ್ಮಶಾಸ್ತ್ರನೇ ತಪ್ಪು ಅಂತ ಅನ್ಬಿಟ್ಟು ಬೋಧನೆ ಮಾಡೋದಕ್ಕೆಲ್ಲ ಬಂದಿದ್ದವರು, ಅದನ್ನ ನೇಮಕ ನಿಷ್ಠೆಗಳನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡು ಅದನ್ನ ಅನುಸರಿಸ್ಬೇಕು ಅನ್ನೋದನ್ನ ನೋಡೋದಕ್ಕೋಸ್ಕರನೇ ಬಂದಿದ್ದು ಅನ್ನೋದನ್ನ ಸುಲಭವಾದಂತ ರೀತಿಯಲ್ಲಿ ಅವ್ರಿಗೆ ಅರ್ಥಪಡಿಸಿದ್ದಾರೆ. ಇದನ್ನ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾರಲ್ಲ, ಅದೇ ತರನೇ ಎಲ್ರೂ ಕೂಡ ತಕ್ಷಣ ಅರ್ಥ ಆಗದೆ ಹೋದ್ರೂ ಕಾಲಾನುಕಾಲ ಕ್ರಮಣಾನುಕ್ರಮಣದಲ್ಲಿ ಅವ್ರಿಗೆಲ್ಲಾ ಕೂಡ ಅರ್ಥ ಆಗುವಂತ ಒಂದು ಜ್ಞಾನನ ತಂದೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವ್ರಿಗೆ ದಯಪಾಲಿಸಿದ್ರು. ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ ಸಿಸ್ಟರ್? ಇಲ್ಲ ಬೇರೆ ಯಾರ ಹತ್ರ ಏನಾದ್ರು ಇದೆಯಾ ಟೆಕ್ಸ್ಟ್ ಬುಕ್? ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹತ್ರ ಏನಾದ್ರು ಟೆಕ್ಸ್ಟ್ ಬುಕ್ ಇದೆಯಾ? ಬುಕ್ಸ್ ಯಾವ್ದು ಬ್ರದರ್? ಅದು ನೇಚರ್ ಆಫ್ ಕ್ರೈಸ್ಟ್ ಬ್ರದರ್. ಇಲ್ಲ ಬ್ರದರ್, ನಮ್ಮ ಕಡೆ ಅದು. ಅನು ಸಿಸ್ಟರ್ ಕಂಟಿನ್ಯೂ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು.
ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 21ರಿಂದ 27ರಲ್ಲಿರುವ ಸಂಗತಿಗಳನ್ನು ಪರಿಶೀಲಿಸುವಲ್ಲಿ ಪೌಲನು ವಚನ 21ರಲ್ಲಿ ಯಹೂದ್ಯ ಮತಾವಲಂಬಿಗಳಿಗೆ ತನ್ನ ಮಕ್ಕಳಿಗೆ ಸುನೀತಿ ಮಾಡಿಸಬಾರದೆಂದು ಉಪದೇಶಿಸುತ್ತಿರುವಾಗದಾಗಲಿ ಇಲ್ಲವೇ ಮೋಶೆಯ ಧರ್ಮಶಾಸ್ತ್ರವನ್ನು ಅಲ್ಲಗಳೆಯುವುದಾಗಲಿ ನಮಗೆ ಕಂಡು ಬರುವುದಿಲ್ಲ. ವಾಸ್ತವವಾಗಿ ಆತನು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅಡಕವಾಗಿರುವ ಛಾಯಾರೂಪವಾದ ಸಂಗತಿಗಳಾದ ಅತ್ಯುನ್ನತವಾದ ಹಾಗೂ ಭವ್ಯವಾದ ನಿಜರೂಪಗಳನ್ನು ತೋರಿಸಿಕೊಡುವುದರ ಮೂಲಕವಾಗಿ ಅದನ್ನು ಗೌರವಿಸುವವನಾಗಿದ್ದಾನೆ. ಆದುದರಿಂದ ಮೋಶೆಯನ್ನು ಆತನ ಧರ್ಮವಿಧಿಗಳನ್ನು ಅಲ್ಲಗೆಳೆಯುವುದನ್ನು ಬಿಟ್ಟು ಆತನು ಅವುಗಳನ್ನು ಗೌರವಿಸಿ ಹೇಳಿರುವುದು. ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿ. ಆಜ್ಞೆಯ ಮೂಲಕ ಪಾಪದ ಹೇಯತನ ಮತ್ತು ಅದರ ತೀವ್ರತೆಯ ವಿಷಯವಾದ ಪರಿಜ್ಞಾನವು ಹೆಚ್ಚುತ್ತಾ ಬಂತು. ಆಜ್ಞೆಗಳು ಎಷ್ಟು ಪರಿಪೂರ್ಣವಾಗಿತ್ತೆಂದರೆ ಯಾವ ಅಪರಿಪೂರ್ಣನಾದ ಮನುಷ್ಯನು ಅವುಗಳನ್ನು ಪೂರ್ಣವಾಗಿ ಕೈಕೊಂಡು ನಡೆಯಲು ಸಾಧ್ಯವಿರಲಿಲ್ಲ. ಆದರೆ ಕ್ರಿಸ್ತನು ಅದನ್ನು ಕೈಕೊಂಡು ನಡೆದು ಅದರ ಪ್ರತಿಫಲವನ್ನು ಪಡೆದವನಾಗಿ ಈಗ ಒಂದು ಹೊಸದಾದ ಒಡಂಬಡಿಕೆಯ ಅನುಸಾರವಾಗಿ ನಿತ್ಯ ಜೀವ ಆಶೀರ್ವಾದಗಳನ್ನು ಅದನ್ನು ಕೈಕೊಳ್ಳಲು ಅಸಮರ್ಥರಾದವರಿಗೆ ನೀಡುತ್ತಿರುವನು. ಅವರು ನಂಬಿಕೆಯ ಮೂಲಕ ಆತನ ವಿಧೇಯತೆ ಮತ್ತು ಯಜ್ಞಾರ್ಪಣೆಗಳ ಫಲವನ್ನು ತಮ್ಮ ಅಪರಿಪೂರ್ಣತೆಗಳನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಅಂಗೀಕರಿಸಿಕೊಂಡಿರುವರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಇಲ್ಲೂ ಕೂಡ ಒಂದು ಅಭಿಪ್ರಾಯನ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅಪೊಸ್ತಲ ಪೌಲು ಹೇಳೋ ಪ್ರಕಾರ ಎಲ್ರೂ ಕೂಡ ಸುನ್ನತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ, ಅಂದ್ರೆ ಮೋಶೆ ಒಂದು ಧರ್ಮಶಾಸ್ತ್ರನ ಅಂಗೀಕಾರ ಮಾಡ್ತಾ ಇದೀವಿ. ನಾವು ಕೂಡ ಒಂದು ಧರ್ಮಶಾಸ್ತ್ರದೊಳಗೆ ಛಾಯೆ ನಿಜ ಸ್ವರೂಪವಾಗಿ ನಾವು ಕೂಡ ಬಿಂಬವಿಸ್ತೀವಿ, ನಿಜ ರೂಪವಾಗಿ ನಾವು ಕೂಡ ತೋರ್ಪಡಿಸ್ತೀವಿ ಅಂತ ಅನ್ಬಿಟ್ಟು ಹಲವಾರು ಜನ ಆ ಒಂದು ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಗೌರವನ ತೋರಿಸ್ತಾ ಇದಾರೆ. ಬಟ್ ಪ್ರಿಯರೇ, ಅಲ್ಲಿ ಹೇಳಿರುವಂತ ಒಂದು ಕೆಲ್ಸಕ್ಕೋಸ್ಕರ ಅವ್ರು ಮಾಡ್ತಾ ಇದಾರೆ ಹೊರತು ಮನಪೂರ್ವಕವಾಗಿ ಆ ಒಂದು ಧರ್ಮಶಾಸ್ತ್ರನ ಅವರು ನಡ್ಕೊಂಡು ಹೋಗೋದು, ಅಂದ್ರೆ ಅವರ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇದೆಯಲ್ಲ, ಅದೇ ಅವರು ಮಾಡಕ್ಕೆ ಹೋಗ್ತಾ ಇರಲ್ಲ. ಪ್ರಿಯರೇ, ಇಂಥ ಒಂದು ಮೂಲವಾದಂತ ಒಂದು ಆಜ್ಞೆಗಳೆಲ್ಲ ಇರುತ್ತಲ್ಲ, ಅಂದ್ರೆ ತುಂಬಾ ಪೀಕಲ್ಲಿ ಇರುವಂತ ಒಂದು ಆಜ್ಞೆಗಳು, ಪಾಪದ ಹೊರತು ದೇವರ ಒಂದು ವಿಚಾರಗಳಲ್ಲಿ ಪರಿಜ್ಞಾನ ಹೊಂದಿರುವಂತವರಾದ್ರೂ ಕೂಡ ಅವರು ಜ್ಞಾನನ ಅವ್ರೇನ್ ಮಾಡ್ಬೇಕು ಅಂತಂದ್ರೆ ಮನುಷ್ಯನ ಒಂದು ಅವಲಂಬನೆಗಳು, ಅಂದ್ರೆ ಮನುಷ್ಯನಲ್ಲಿ ಇದ್ದಂತ ಒಂದು ಆಸೆ ಆಕಾಂಕ್ಷೆಗಳ ಒಂದು ಅವಲಂಬನೆಗಳನ್ನ ತ್ಯಜಿಸಿ ದೇವರ ಒಂದು ಸ್ವರೂಪಕ್ಕೆ ಬರ್ಬೇಕು ಅಂತಂದ್ರೆ ಅವರು ಕ್ರಿಸ್ತನ ಒಂದು ಮಾಡಿರುವಂತ ಒಂದು ಕೆಲಸ ಕಾರ್ಯಗಳನ್ನ ಅನುಸರಿಸಬೇಕಾಗಿತ್ತು. ಈ ಒಂದು ಕರ್ತವ್ಯನ ಅವರು ಮಾಡಿದ್ರ ಅಂತಂದ್ರೆ ಪ್ರಿಯರೇ, ಅವರು ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಹೊರತು ಆದ್ರೆ ಅದು ಸಫಲ ಆಗ್ತಿರಲ್ಲ. ಪ್ರಿಯರೇ, ಇದನ್ನ ನೋಡಿರೋದ್ರಿಂದ ಯೇಸು ಕ್ರಿಸ್ತರ ತಂದೆ ದೇವ್ರು ಏನ್ ಮಾಡಿದ್ರು, ತನ್ನ ಮಗನ ಕಳ್ಸ್ಕೊಟ್ಟು ಆ ಒಂದು ಕರ್ತವ್ಯನ ನೆರವೇರಿಸ್ಕೊಂಡ್ರು. ಪ್ರಿಯರೇ, ಸಪೋಸ್ ಯೇಸು ಕ್ರಿಸ್ತ ಕಳ್ಸಿಲ್ಲಪ್ಪ, ಬೇರೆ ಇನ್ಯಾರ ಕೈಯಲ್ಲಿ ಆಗ್ತಿತ್ತ ಪ್ರಿಯರೇ? ಇನ್ಯಾರ ಕೈಲೂ ಆಗಕ್ ಸಾಧ್ಯನೇ ಇರಲ್ಲ. ಏನಕ್ಕಂದ್ರೆ ಯೇಸು ಕ್ರಿಸ್ತರ ಮಗನೇ ಬರ್ಬೇಕಾಗಿತ್ತು, ಕ್ಷಮಿಸಿ, ತಂದೆ ದೇವರ ಒಂದು ಮಗನೇ ಬರ್ಬೇಕಾಗಿತ್ತು. ಪ್ರಿಯರೇ, ಅವರೊಬ್ಬ ಹೊರತು ಬೇರೆ ಇನ್ಯಾರು ಕೂಡ ಈ ಒಂದು ಪಾಪದ ಒಂದು ಪಾಲಿಗೆ ಅವರು ಸತ್ತು, ಪಾಪಕ್ಕಾಗಿ ಅಲ್ಲ ಪಾಪಕ್ಕೋಸ್ಕರ ಅವರು ಸತ್ತು ಪಾಪನ್ನೇನೆ ಅವರು ತ್ಯಜಿಸುವಂತ ಒಂದು ಒಳ್ಳೆ ಮನೋಭಾವ ಇದ್ದಿದ್ದೆ ಅವರ ಮಗನ ಕೈಯಲ್ಲಿ ಮಾತ್ರನೇ, ದೇವರ ಒಂದು ಮಗನ ಕೈಯಲ್ಲಿ. ಇನ್ನು ಅವ್ರು ಬಿಟ್ಟು ಇನ್ಯಾರಾದ್ರೂ ಒಂದು ದೂತರುಗಳು, ಇನ್ನು ಪ್ರಧಾನ ದೂತರುಗಳು, ಆರ್ಕೇಂಜಲ್ಸ್ ಯಾರನ್ನಾದ್ರೂ ಕಳ್ಸಿದ್ರೆ ಆಗ್ತಿತ್ತ ಅಂತಂದ್ರೆ ಇಲ್ಲ ಪ್ರಿಯರೇ, ಯಾರ ಕೈಯಲ್ಲೂ ಕೂಡ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಅವರು ಅಷ್ಟು ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರೋದ್ರಿಂದ ಅವರು ಡಿಸ್ಕಂಫರ್ಟಬಲ್ ಆಗಿ ಇದ್ಕೊಂಡು ದೇವರೊಂದು ಆಜ್ಞೆಗಳನ್ನೆಲ್ಲ ನೆರವೇರ್ಸೋದಿದೆಯಲ್ಲ, ಇದು ಹಿರಕ್ಲೆಸ್ ಟಾಸ್ಕ್, ಅಂದ್ರೆ ಮಾಡಕ್ಕೆ ಆಗದೆ ಇರುವಂತ ಒಂದು ಕೆಲಸಗಳಾಗಿತ್ತು. ಈಗ ಹೇಗೆ ಮನುಷ್ಯನ್ಗೂ ಕೂಡ ಏನಾಗಿದೆ ಅಂತಂದ್ರೆ ಪಾಪನ ಬಿಟ್ಟು ಬದುಕೋದಕ್ಕೆ ಆಗ್ತಾ ಇಲ್ಲ, ಪಾಪ ಮಾಡಿದ್ರೇನೆ ಬದುಕೋದು. ಆ ಒಂದು ಸನ್ನಿವೇಶದಲ್ಲಿ ಇರುವಂತ ಮನುಷ್ಯನ್ಗೆ ಒಬ್ರು ಯಾರಾದ್ರೂ ಒಬ್ರು ಮಾರ್ಗದರ್ಶನ ಬೇಕಾಗಿತ್ತು. ಸೊ ಪಾಪ ಹಿಂದೆನೂ ಕೂಡ ನಾವು ಜೀವಿಸ್ಬೇಕು, ಇರ್ಬಹುದು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಬೇಕಾಗಿತ್ತು ಪ್ರಿಯರೇ, ಒಂದು ಗೈಡ್ಲೈನ್ಸ್ ಬೇಕಾಗಿತ್ತು, ಒಂದು ಗುರುಗಳು ಬೇಕಾಗಿತ್ತು. ಅದಕ್ಕೋಸ್ಕರನೇ ಸ್ವತಃ ತನ್ನ ಮಗನನ್ನೇ ಕಳ್ಸಿಕೊಟ್ಟು ಆ ಒಂದು ಕರ್ತವ್ಯನ ಅವರು ಮೂಲವಾಗಿ ಅವರು ಮುಗಿಸ್ಕೊಂತಾರೆ. ಇದ್ರ ಮುಖಾಂತರ ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸುಲಭವಾದಂತ ಮಾರ್ಗ, ಅಂದ್ರೆ ಆ ಒಂದು ಮಾರ್ಗದಲ್ಲಿ, ಅಂದ್ರೆ ಯಾವ ರೀತಿ ಅಂತಂದ್ರೆ ದೇವ್ರು ಹೇಳಿರುವಂತ ಒಂದೆಲ್ಲ ಆಜ್ಞೆಗಳನ್ನ
ಕೇಳೋದಲ್ದಂತೆನೆ ಕೈಗೊಂಡು ನಡೆಯೋದ್ರ ಮುಖಾಂತರ ಆ ಒಂದು ಗುಣನ ನಾವು ಹೊಂದ್ಕೊಂಡು ನಮ್ಮ ರಕ್ಷಣೆ ನಾವು ಸಾಧಿಸ್ಕೋಬಹುದು ಅನ್ಬಿಟ್ಟನೆ ಇಲ್ಲೂ ಕೂಡ ನಮ್ಗೆ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ ಸಿಟ ಕಂಟಿನ್ಯೂ ಮಾಡ್ಬಿಡಿ, ಅದು ಫುಲ್ ಪ್ಯಾರಾನ್ವೇ. ಯಹೂದ್ಯರ ಧರ್ಮ ವಿಧಿಗಳಲ್ಲಿನ ಕೆಲವು ಆಚರಣೆಗಳಾದಂಥ ಉಪವಾಸಗಳು, ಅಮಾವಾಸ್ಯೆ ಮತ್ತು ಸಬ್ಬತ್ ದಿನಗಳು ಹಾಗೂ ಹಬ್ಬಗಳು ಸುವಾರ್ಥ ಯುಗಕ್ಕೆ ಸಂಬಂಧಿಸಿದ ಆತ್ಮಿಕ ಸತ್ಯಾರ್ಥಗಳಿಗೆ ಛಾಯೆಗಳಾಗಿದ್ದವು. ಹೊಸ ಒಡಂಬಡಿಕೆಯ ವಿಷಯವಾದ ಸುವಾರ್ತೆಯು ಇವುಗಳನ್ನು ಸೇರಿಸಿಕೊಂಡಿರುವುದೂ ಇಲ್ಲ, ಇಲ್ಲವೇ ಇವುಗಳನ್ನು ನಿಷೇಧಿಸಿರುವುದೂ ಇಲ್ಲ. ಕರ್ತನ ಭೋಜನ ಹಾಗೂ ಸ್ನಾನ ದೀಕ್ಷೆ ನಮಗೆ ಕೇವಲ ಸಾಂಕೇತಿಕ ವೈಶಿಷ್ಟ್ಯಗಳನ್ನು ಒಳಗೊಂಡ ಒಂದು ಆದೇಶವಾಗಿದ್ದು ಅವು ಹೊಸದಾಗಿರುವುದುಗಳು. ಕೊಲಸ್ಸೆ 2:16-17, ಲೂಕ 22:19, ಮತ್ತಾಯ 28:19. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಹೂದಿಗಳ ಧರ್ಮ ವಿಧಿಗಳಲ್ಲಿ ಕೆಲವೊಂದು ಆಚರಣೆ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ಒಂದು ಆಜ್ಞೆಗಳಿತ್ತು. ಅದ್ರಲ್ಲಿ ಯಾವ್ದಾದ್ರು ಉಪವಾಸ, ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆ, ಸಬ್ಬತ್ ದಿನ ಬಂದಾಗ ಸಬ್ಬತ್ ದಿನ, ಹಬ್ಬಗಳು ಬಂದಾಗ ಹಬ್ಬಗಳನ್ನ ಮಾಡೋದು, ಸುವಾರ್ತೆ ಸುಗ್ಗಿ ಕೆಲಸಗಳು ಬಂದಾಗ ಅದನ್ನ ಮಾಡ್ಬೇಕು, ಇವನ್ನೆಲ್ಲನೂ ಕೂಡ ಮಾಡ್ಬೇಕಾಗಿತ್ತು. ಇದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಪ್ರಿಯರೇ, ನಮ್ಗೆ ಮಾಡ್ಬೇಕಾ? ಹೊಸ ಒಡಂಬಡಿಕೆಯಲ್ಲಿ ಬರೆದಲ್ಪಟ್ಟಂತ ನಾವು ನೀವುಗಳೆಲ್ಲ ಮಾಡ್ಬೇಕಾ ಇವೆಲ್ಲ ಅಂದ್ರೆ ಇಲ್ಲ ರೀ. ಉಪವಾಸ ಫಸ್ಟ್ ಆಫ್ ಆಲ್ ನಾವು ಮಾಡೋ ಹಾಗೆ ಇಲ್ಲ ಪ್ರಿಯರೇ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ನಮ್ಮ ಒಂದು ದೇಹನೇ ಸಂಪೂರ್ಣವಾಗಿ ದೇವ್ರಿಗೆ ನಾವು ಸಮರ್ಪಣೆ ಮಾಡಿರ್ಬೇಕಾದ್ರೆ ಈ ಒಂದು ದೇಹದಲ್ಲಿ ಯಾವುದೇ ರೀತಿಯ ಒಂದು ಉಪವಾಸ ಮಾಡ್ಬೇಕು ಅನ್ನೋ ಒಂದು ಅಂಶಗಳೇ ನಮ್ಗೆ ಕೊಟ್ಟಿಲ್ಲ. ಏನಕ್ಕೆ ಏಷಾಯದಲ್ಲೂ ಕೂಡ ಹೇಳ್ತಾರೆ, ಏಷಾಯ 53ನೇ ಅಧ್ಯಾಯದಲ್ಲೂ ಕೂಡ ಮತ್ತೆ 48ನೇ ಅಧ್ಯಾಯದಲ್ಲೂ ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಉಪವಾಸ ಮಾಡೋ ಹಾಗೆ ನೆಸೆಸಿಟಿನೇ ಇಲ್ಲ. ಸೊ ಅಂದ್ರೆ ಯಾವ ರೀತಿ ಅಂತಂದ್ರೆ ಆಹಾರನ ಬಿಟ್ಬಿಡೋದು, ಅದು ಒಂದೇ ಒಂದು ಕೋರಿಕೆಗೋಸ್ಕರ ಡಿಮ್ಯಾಂಡ್ ಮಾಡೋದು, ಇವೆಲ್ಲ ಇದೆಯಲ್ಲ, ಅದೆಲ್ಲ ಇಲ್ಲ ರೀ. ಇದೆಲ್ಲ ಇಲ್ಲ. ನಾವು ಕ್ರಿಸ್ತನ್ ರಾಜ್ಯದಲ್ಲಿ ಇರೋದ್ರಿಂದ ಇವೆಲ್ಲ ಇಲ್ವೇ ಇಲ್ಲ. ನಾವು ಆಲ್ರೆಡಿ ಯೇಸು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇರೋದ್ರಿಂದ ಯೇಸು ಕ್ರಿಸ್ತರು ನಮ್ಮೆಲ್ಲರ ಒಂದು ಆತ್ಮೀಕವಾದಂತ ಕಣ್ಣಿನಲ್ಲಿ ಅವರು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಲೋಕದಲ್ಲಿ. ಸೊ ಇದೊಂದು ನಾವು ಯಾವ ರೀತಿ ನಾವು ಗ್ರಹಿಸ್ಕೋಬಹುದು ಅಂತಂದ್ರೆ, ದೇವರ ಒಂದು ದೈವಿಕವಾದಂತ ಯೋಜನೆನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬ ಸತ್ಯವೇದ ವಿದ್ಯಾರ್ಥಿಗಳಿಗೂ ಕೂಡ ಅರ್ಥ ಆಗುವಂತ ಒಂದು ಸನ್ನಿವೇಶ ಏನಂತಂದ್ರೆ, ದೇವರು ಕಂಪ್ಲೀಟ್ ಆಗಿ ತನ್ನ ಮಗನ್ನ ಇಲ್ಲಿ ಇಟ್ಕೊಂಡು ಕೆಲ್ಸನ ಮಾಡ್ತಾ ಇದ್ದಾರೆ. ಇಂತ ಒಂದು ಸನ್ನಿವೇಶದಲ್ಲಿ ನಾವು ಮೊದಲಿಂಗ ನಮ್ಮ ಮಧ್ಯದಲ್ಲಿ ಇರುವಾಗ ಉಪವಾಸ ಮಾಡೋದು ನೆಸೆಸಿಟಿನೇ ಇಲ್ಲ. ಸೊ ಅದು ಅಂತೂ ಮಾಡೋ ಹಾಗಿಲ್ಲ. ಅಮಾವಾಸ್ಯೆ ಅಂತೂ ಮಾಡೋ ಹಂಗೆ ಇಲ್ಲ ರೀ. ನಾವ್ ಯಾವ್ದೇ ಒಂದು ಆಚರಣೆ ವಿಧಿಗಳೇ ಆಗ್ಲಿ ಪದ್ಧತಿಗಳನ್ನೇ ಆಗ್ಲಿ ಅದೆಲ್ಲ ಮಾಡೋ ಹಾಗೇನೆ ಇಲ್ಲ. ಇನ್ನು ನಾವು ನೋಡ್ಬೇಕಾ ಸಬ್ಬತ್ ದಿನ. ಸೊ ಇದು ಒಂದು ವಾರಕ್ಕೆ ಒಂದ್ಸಾರಿ ಸೇರುವಂತ ಒಂದು ವಾರದ ಮೊದಲನೇ ದಿನ ಆಗಿರುವಂತ ಈ ಒಂದು ಭಾನುವಾರ ದಿನದಲ್ಲಿ ನಾವೆಲ್ಲ ಸೇರೋದು ಒಳ್ಳೇದೇ. ಸೊ ಕೆಲವೊಂದು ಇಸ್ರೇಲ್ಸ್ ಅಲ್ಲೆಲ್ಲ ಕೂಡ ಶನಿವಾರನೇ ಮಾಡ್ತಾರೆ. ಅದು ಅವ್ರಿಗೆ ಕೊಡಲ್ಪಟ್ಟಂತ ಒಂದು ಟೈಮ್ ಝೋನ್. ಬಟ್ ನಮ್ಗೆಲ್ಲ ಕೊಡಲ್ಪಟ್ಟಂತ ಒಂದು ಟೈಮ್ ಝೋನ್ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ವಾರಕ್ಕೆ ಒಂದ್ಸಾರಿ ನಾವು ಏನ್ ಮಾಡ್ಬೇಕು, ಎಲ್ರೂ ಕೂಡ ಸಹೋದರ ಐಕ್ಯತೆಯಿಂದ ಸೇರಿ ದೇವರ ಒಂದು ಆರಾಧನೆಯಲ್ಲಿ ತಲ್ಲೀನರಾಗುವಂತ ಒಂದು ಸನ್ನಿವೇಶದಲ್ಲಿ ನಾವು ಇರ್ಬೇಕು. ಆಮೇಲೆ ಹಬ್ಬಗಳು, ಈಗ 7 ಹಬ್ಬಗಳು ಅಂತ ಇಸ್ರೇಲ್ಸ್ಗೆ ಕೊಟ್ಟಿದ್ದಾರೆ. ಅದೇ ತರ ನಮ್ಗೆ ಏನಾದ್ರು ಹಬ್ಬಗಳು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು ಹಬ್ಬ, ಅದು ಯಾವ್ದು ಅಂತ ಪಸ್ಕಾ ಹಬ್ಬ. ಇದೇ ಇಂಪಾರ್ಟೆಂಟ್. ಸೊ ಇದನ್ನ ನಾವು ಮಾಡ್ಬೇಕು. ಇನ್ನೊಂದು ನಾವು ನೋಡ್ಬೇಕಾದ್ರೆ ನಮ್ಗೆಲ್ಲ ಕೊಟ್ಟಿರುವಂತ ಜವಾಬ್ದಾರಿ ಏನಂದ್ರೆ ಸುವಾರ್ತೆ, ಅಂದ್ರೆ ಸತ್ಯನ ನಾವು ಉಚಿತವಾಗಿ ಪಡೆದಿರೋದ್ರಿಂದ ಮತ್ತೊಬ್ರಿಗೂ ಕೂಡ ಈ ಒಂದು ಸತ್ಯಾರ್ಥಗಳನ್ನ ಉಚಿತವಾಗಿ ಹೇಳ್ಕೊಡೋದಿದೆಯಲ್ಲ, ಇದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಮತ್ತೆ ಇದು ಒಂದು ಆಜ್ಞೆಯ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಇದನ್ನ ಕೂಡ ಮಾಡ್ಲೇಬೇಕು. ಅದು ಅದಂತಾನೆ ನಮ್ಗೆ ಇನ್ನೆರಡು ಕೆಲಸ ಮಾಡೋದಕ್ಕೆ ದೇವರು ನಮ್ಗೆ ನೇಮಕ ಕೊಟ್ಟಿದ್ದಾರೆ. ಒಂದು ಸ್ನಾನ ದೀಕ್ಷೆ, ಅಂದ್ರೆ ದೀಕ್ಷಾ ಸ್ಥಾನ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಂದ್ರೆ ನಾವೆಲ್ಲರೂ ಕೂಡ ಫುಲ್ ಕಂಪ್ಲೀಟ್ ಆಗಿ ದೇವರ ಒಂದು ಯೋಜನೆಯನ್ನ ಅರ್ಥ ಮಾಡ್ಕೊಂಡು, ತಂದೆಯ ದೇವರು ಯಾರು, ಯೇಸು ಕ್ರಿಸ್ತರು ಯಾರು, ಪವಿತ್ರಾತ್ಮ ಅಂದ್ರೆ ಏನು, ದೇವರ ಒಂದು ಸನ್ನಿವೇಶಗಳು, ಒಂದು ಯೋಜನೆಗಳೆಲ್ಲ ಏನಿದೆ ಅನ್ನೋದೆಲ್ಲ ಅರ್ಥ ಮಾಡ್ಕೊಂಡಾದ ನಂತರ 54 ಬೇಸಿಕ್ ಕ್ಲಾಸಸ್ಗಳನ್ನೆಲ್ಲ ತಿಳ್ಕೊಂಡು ಆದ ನಂತರ ನಾವು ತಗೋಬೇಕಾಗಿರುವಂತ ಒಂದು ಸ್ನಾನ ದೀಕ್ಷಾ ಸ್ಥಾನ. ಇದನ್ನ ನಾವು ತಗೊಂಡ ನಂತರ ನಮಗೆ ನಾವು ದೇವರನ್ನು ಕೊಡುವಂತ ಒಂದು ಕರ್ತವ್ಯ ರೀ, ಒಂದು ಕೆಲ್ಸ. ಇದಾದ ಮೇಲೆ ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋಂಥದ್ದು ನಿಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ಕರ್ತನ ಭೋಜನ. ಇದನ್ನು ಕೂಡ ನಾವು ಮಾಡ್ಬೇಕು ಕಂಪಲ್ಸರಿ. ಸೊ ಸ್ನಾನ ದೀಕ್ಷೆ ಆಗಿರೋರು ಮಾತ್ರ ಕರ್ತನ ಭೋಜನ ಬರ್ಬೇಕು ಪ್ರಿಯರೇ. ಸೊ ನಮ್ಮನ್ನ ನಾವು ಒಪ್ಪಿಸ್ಕೊಟ್ಟಿದೀವಿ ಅಂತ ಅನ್ಬಿಟ್ಟು ಹೇಳ್ಬಿಡ್ತೀವಿ ಮನ್ಸಲ್ಲಿ, ಅದನ್ನ ಕ್ರಿಯಾತ್ಮಕವಾಗಿ ಮಾಡಾದ ನಂತರ ಕ್ರಿಯಾತ್ಮಕವಾಗಿ ಆ ಒಂದು ರೊಟ್ಟಿ ಮತ್ತೆ ದ್ರಾಕ್ಷಾರಸನ ಸೇವನೆ ಮಾಡೋದು ಕರ್ತವ್ಯ, ನಿಮ್ಮೆಲ್ಲರ ಒಂದು ಮೂಲಭೂತವಾದಂತ ಒಂದು ಕರ್ತವ್ಯ ಅನ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ.
So ಇದರಲ್ಲಿ ಕೆಲವೊಂದು ವಾಕ್ಯಗಳನ್ನ ನಾವು ಡಿಕೋಡ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಒಂದು ಮಾತು ಹೇಳ್ತಾರೆ ನಮ್ಗೆ ಸುವಾರ್ತೆ ಬಗ್ಗೆ. ಸುವಾರ್ತೆನ ನಾವು ಕಂಪಲ್ಸರಿ ಸಾರಲೇಬೇಕಾ? ಖಂಡಿತವಾಗ್ಲೂ ಮಾಡ್ಲೇಬೇಕು ರೀ. ಇದು ಅಪೊಸ್ತಲರ್ಸ್ಗೆ ಕೊಟ್ಟಿರುವಂತ ಕೆಲ್ಸ ಅಲ್ಲ, ನಮಗೂ ನಿಮ್ಗೂ ಕೊಟ್ಟಿರುವಂತ ಒಂದು ಕೆಲ್ಸ. ಮತ್ತಾಯ 28ನೇ ಅಧ್ಯಾಯ 19ನೇ ವಚನ ಓದಿ. ಮತ್ತಾಯ 28:19. 28:19 ಬ್ರದರ್. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಸಾಕ ಬ್ರದರ್? ಸಾಕು ಸಿಸ್ಟರ್. ಸೊ ಪ್ರಿಯರೇ, ನೋಡಿ, ನೀವು ಹೊರಟು ಹೋಗಿ ಅಂದ್ರೆ ಏನಂದ್ರೆ ನಮ್ಗೆಲ್ಲ ಆಜ್ಞೆಗಳನ್ನ ಕೊಡ್ತಾ ಇದಾರೆ. ಕಲ್ತಾದ ನಂತರ ಏನ್ ಮಾಡ್ಬೇಕು, ನಾವು ಕೂಡ ದೇವರ ಒಂದು ವಿಚಾರಗಳನ್ನ ಮತ್ತೊಬ್ರಿಗೆ ಹೇಳ್ಬೇಕು ಅಂದ್ರೆ ನಾವು ಹೊರಗಡೆ ಬರ್ಬೇಕು ರೀ. ನಮ್ದೇ ಆದಂತ ಒಂದು ಸೆಕ್ಯುಲರ್ ಒಂದು ವಿಚಾರದಲ್ಲಿ ಇರೋದಲ್ಲ. ಬರೀ ನಾವು ನಮ್ಮ ಫ್ಯಾಮಿಲಿ ಅನ್ಕೊಂಡು ಇರೋದಲ್ಲ. ಸೆಕ್ಯುಲರ್ ವಿಚಾರ ಅಂತಂದ್ರೆ ನಮ್ದು ಅನ್ಕೊಂಡಿರೋದಲ್ಲ. ನಾವು ಏನ್ ಮಾಡ್ಬೇಕು, ಹೊರಗಡೆ ಬರ್ಬೇಕು. ಹೊರಗಡೆ ಬಂದು ಸತ್ಯನ ಕೇಳ್ತೀನಿ ಅನ್ನುವಂತ ಮಕ್ಳುಗಳಿಗೆ ಸತ್ಯನ ಹೇಳಿ ಅದರ ಪ್ರಕಾರ ನಡೆಯೋದಕ್ಕೆ ಬೇಕಾಗಿರುವಂತ ಒಂದು ಸವಲತ್ತುಗಳನ್ನ ಮಾಡ್ಬೇಕು ಹೊರತು ಯಾವುದೇ ಒಂದು ಆಮಿಷ ಕೊಡೋದಲ್ಲ ಪ್ರಿಯರೇ. ಸತ್ಯ ಕೊಡೋದು. ಅದಾದ ನಂತರ ಕನ್ವರ್ಟ್ ಅಲ್ಲ, ಇದು ಮಾನಸಾಂತರ. ಮನಪೂರ್ವಕವಾಗಿ ತಂದೆ ದೇವ್ರನ್ನ ಅಂಗೀಕಾರ ಮಾಡಿಸುವಂತ ಒಂದು ಕೆಲ್ಸನ ಮಾಡ್ಬೇಕು ಪ್ರಿಯರೇ. ಕನ್ವರ್ಟ್ ಅಂದ್ರೆ ಏನು, ಹಿಂದೂಯಿಂದ ಕ್ರಿಶ್ಚಿಯನ್ಸ್ಗೆಲ್ಲ, ಕ್ರಿಶ್ಚಿಯನ್ಸ್ ಇಂದ ಮುಸ್ಲಿಮ್ಸ್ಗೆಲ್ಲ, ಮುಸ್ಲಿಮ್ಸ್ ಇಂದ ಕ್ರಿಶ್ಚಿಯನ್ಸ್ಗೆಲ್ಲ ರೀ. ಮನಸ್ಸಿನ ಒಂದು ಆಲೋಚನೆಗಳನ್ನೆಲ್ಲ ಅವ್ರನ್ನ ತೆಗೆದು ದೇವರ ಒಂದು ಆಲೋಚನೆ ಸಮೃದ್ಧಿ ಪಡಿಸುವಂತ ಒಂದು ಕೆಲ್ಸನ ನಾವು ಮಾಡ್ಬೇಕು. ಇದನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ದೇವರ ಒಂದು ಐಕ್ಯತೆಯಲ್ಲಿ ಈ ಒಂದು ವ್ಯಕ್ತಿನೂ ಕೂಡ ಸೇರಲ್ಪಡ್ತಾರೆ. ಸೇರಾದ್ಮೇಲೆ ಅವರ ಒಂದು ಗುಣಲಕ್ಷಣಗಳೆಲ್ಲ ಇದೆಯಲ್ಲ ಅದನ್ನ ಸರಿಪಡಿಸ್ಬೇಕು. ಮೊದಲನೇ ಒಂದು ಗುಣ ಅವ್ರಿಗೆ ತಂದೆಯಾದ ದೇವರ ಒಂದು ಗುಣ, ಸಹಜ ಗುಣನ ತುಂಬಿಸ್ಬೇಕು. ಯೇಸು ಕ್ರಿಸ್ತರ ಒಂದು ವಿಶೇಷವಾದಂತ ಗುಣಗಳನ್ನ ತುಂಬಿಸ್ಬೇಕು. ಪವಿತ್ರಾತ್ಮದ ಒಂದು ವಿಚಾರಗಳನ್ನ ಅವ್ರಿಗೆ ತಿಳಿಸ್ಪಡ್ಬೇಕು. ಇವೆಲ್ಲ ಮಾಡಿದ್ರೇನೆ ಕಂಪ್ಲೀಟ್ ಮನುಷ್ಯ ಆಗೋದಕ್ಕೆ ಸಾಧ್ಯ ರೀ. ಅಂದ್ರೆ ಅವರು ಕೂಡ ಒಂದು ಕ್ರಿಸ್ತನ ಒಂದು ಆಲಯಕ್ಕೆ ಒಂದು ಕಲ್ಲಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇಷ್ಟೆಲ್ಲ ಪಾಯಿಂಟ್ಗಳನ್ನ ನಮ್ಗೆ ಹೇಳ್ಬೇಕಾದ್ರೆ ಇದನ್ನೆಲ್ಲ ನಾವು ಕಲಿಬೇಕಾದ್ರೆ ನಮ್ಗೇನೊಂದು ಆತ್ಮಿಕವಾದಂತ ಪಾಠ ಅಂತಂದ್ರೆ ನಾವು ಕೂಡ ನಮ್ಗೆ ಕೊಡಲ್ಪಟ್ಟಿರುವಂತ ಒಂದು ಕೆಲಸ ಇಷ್ಟು ಸತ್ಯನ ಕೇಳೋದು, ಸತ್ಯನ ಸಾರೋದು, ಇಷ್ಟೇ ಪ್ರಿಯರೇ. ಇದನ್ನ ನಾವು ಮಾಡಿದ್ರೆ ಕಂಪ್ಲೀಟ್ ಆಗಿ ಕಂಪಲ್ಸರಿ ದೇವರ ಒಂದು ರಾಜ್ಯದಲ್ಲಿ ನೀವೆಲ್ಲರೂ ಕೂಡ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ನಾವು ಪಾಠನ ಸ್ಟಾಪ್ ಮಾಡೋಣ. ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು ಈ ಒಂದು ಪಾಠನ ಆಶೀರ್ವದಿಸ್ಲಿ. ಮುಂದೆ ಬರುವಂತ ದಿನದಲ್ಲಿ ಇನ್ನೂ ಒಂದು ವಿಚಾರಗಳು, ಇನ್ನೂ ಒಂದು ಹೊಸವಾದಂತ ಒಂದು ಸಂಗತಿಗಳನ್ನ ನಾವು ತಿಳ್ಕೊಳ್ಳುವಂತವ್ರಾಗಿರೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ. ಕೊನೆಯ ಒಂದು ಪ್ರಾರ್ಥನೆಯನ್ನ ಸಹೋದರಾದಂತ ಶ್ರೀಕಾಂತ್ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀಕಾಂತ್ ಬ್ರದರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಓಕೆ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಭೂಮಿ ಆಕಾಶವನ್ನು ಸರ್ವ ಸೃಷ್ಟಿಕರ್ತನಾದ ದೇವ್ರೆ, ನಿಮ್ಗೆ ಸ್ತೋತ್ರ ಮಾಡ್ತೀನಪ್ಪ. ಈ ಒಂದು ಸಂಜೆ ವೇಳೆಯಲ್ಲಿ ದೇವ್ರೆ, ನೀವು ಕೊಟ್ಟಂತ ವಾಕ್ಯಗಳು, ನೀವು ತಿಳಿಸ್ಕೊಟ್ಟಂತ ಸ್ವಾಮಿ ವಚನಗಳು ಸಹೋದರ ಮೂಲಕವಾಗಿ ದೇವರ ಆತ್ಮ ಸ್ವರೂಪದಲ್ಲಿ ತಿಳಿಸಂತ ಎಲ್ಲಾ ಸಹೋದರಿಗೂ ವಂದಿಸ್ತದೇವಪ್ಪ. ದೇವ್ರೆ, ಇನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸರಿಯಾದ ದಾರಿಯಲ್ಲಿ ನಡಿಲಿಕ್ಕೆ ಪ್ರತಿಯೊಬ್ಬರನ್ನು ದೇವರ ಆತ್ಮದಲ್ಲಿ ನಡಿಲಿಕ್ಕೆ ಸಹಾಯ ಮಾಡ್ರಿ. ಅದ್ರಲ್ಲಿರುವಂತ ಬಲಹೀನತೆ, ಅದ್ರಲ್ಲಿರುವಂತ ಪ್ರತಿಯೊಂದು ಆಲೋಚನೆಯನ್ನು ದೂರ ಮಾಡಿ ನಿಮ್ಮ ಸತ್ಯದಲ್ಲಿ ಅನುಸಾರವಾಗಿ ನಡಿಲಿಕ್ಕೆ ಸಹಾಯ ಮಾಡ್ರಿ. ಎಲ್ಲರಿಗೂ ವಿದ್ಯಾ ಬುದ್ಧಿಯನ್ನು, ಜ್ಞಾನ, ತಿಳುವಳಿಕೆಯನ್ನು, ಆಲೋಚನೆಯನ್ನು ಹಾಗೆ ದೇವ್ರೆ ಸತ್ಯದಲ್ಲಿ ಬೆಳಿಲಿಕ್ಕೆ ಪ್ರತಿಯೊಬ್ಬರು ಆಸಕ್ತಿ ಕೊಡ್ರಿ ಎಂಬುದಾಗಿ ಕೇಳ್ಕೊಳ್ತೀವಪ್ಪ. ಹಾಗೆ ಈ ಆನ್ಲೈನ್ ಕ್ಲಾಸ್ ಅನ್ನು ಆಶೀರ್ವದಿಸ್ರಿ. ಇನ್ನು ಅನೇಕ ಸಹೋದರ ಮೂಲಕ ಒಬ್ರಿಗೊಬ್ರು ಸ್ವಾರ್ಥಿಸ್ತಾ, ಒಬ್ರಿಗೊಬ್ರಿಗೆ ಎಚ್ಚರಿಸ್ತಾ, ಒಬ್ರಿಗೋಸ್ಕರ ತಿಳಿಸ್ತಾ, ಒಬ್ರಿಗೋಸ್ಕರ ಕಷ್ಟದವರೆಗೂ ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇನ್ನೊಬ್ಬರಲ್ಲಿ ಸ್ವಾಮಿ ನೆಮ್ಮದಿಸ್ಥರಾಗಿದ್ದು ಜೀವಿಸ್ಲಿಕ್ಕೆ ಕೃಪೆ ಮಾಡ್ರಿ. ಎಲ್ಲಾ ಸಹೋದರನ ಆಶೀರ್ವದಿಸ್ರಿ. ಎಲ್ಲಾರನ್ನು ಬಲಪಡಿಸ್ರಿ. ಎಲ್ಲಾ ಸಹೋದರರು ವಾಕ್ಯ ಹಂಚುವಂತ ದಾಸರನ್ನು ಕೂಡ ಆಶೀರ್ವದಿಸಿ ಎಂಬುದಾಗಿ ಬೇಡ್ಕೊಳ್ತೀವಪ್ಪ. ಈ ಒಂದು ಆನ್ಲೈನ್ ಕ್ಲಾಸ್ ಮೂಲಕವಾಗಿ ನೀವು ತಿಳಿಯಪಡಿಸುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ವಂದಿಸ್ತಾ ಇದ್ದೇವೆ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಥ್ಯಾಂಕ್ ಯು ಬ್ರದರ್. ನಮಸ್ತೆ. ಥ್ಯಾಂಕ್ ಯು ಬ್ರದರ್.